ಭ್ರಷ್ಟಾಚಾರ ಇಲ್ಲದೆ ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿವಿ. ಮುಂದೆ ಒಬ್ರಿಗೊಬ್ಬರು ಯಾವ್ದ ಮೇಲೆ ಬಂದು ನಿಂತು ಜನರಿಗೆ ಆ ದುಡ್ಡು ಹಂಚಕ್ಕೆ ಹೋಗಿ ಜನರನ್ನು ಭ್ರಷ್ಟರು ಮಾಡಿ ಆಮೇಲೆ ಕೆ ಎಚ್ ಬಾಳ್ರ ಅದು ಗದಿನಾಗ ಚಡ್ಡಿ ಇಲ್ದ ಪೈವನ್ ಅಂತ ನಾವು ಬೋರ್ಡ್ ಹಾಕಿದ್ರು ಅವ್ರದ್ದು. ಹಿಂಗಾಯ್ತ್ರೊಳಗೆ ಜಾತಿ ಹೊಲಸು ಐತ್ರಿ, ಇವತ್ತಿಗೆ ಮುಗಿದಿಲ್ಲ ಎಂದೂ ಎತ್ತಿದ್ದು. ಹೌದು, ಗ್ರ್ಯಾಜುಯೇಟ್ ಕಾನ್ಸೆನ್ಸಾಗ ದುಡ್ಡು ತೊಗೊಂಡಾರಿ ಅವ್ರ ಮತನೂ ಕೂಲಿಗೆಟ್ಟಾವು, ಅಲ್ಲ ತೊಗೊಂಡು ಓಟ್ ಹಾಕಕ್ಕೆ ಬಂದಿಲ್ಲ. ಅದಕ್ಕಿಂತಲೂ ಇನ್ನೊಟ್ಟು ಕೆಟ್ಟ ಹೇಳ್ತೇನೆ ನಿಮ್ಗೆ. ನೀವು ಟೀಚರ್ಸ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೇಳ್ರಿ ನೋಡೋಣ. ಹ್ಞೂ ಸರ್, ಹಂಗ ನಡೆದ ಸರ್ ಇಲ್ಲ. ಮತ್ತು ಇನ್ನು ಯಾರನ್ನ ನೋಡ್ತೀರಿ? ಟೀಚರ್ಸ್ ಈ ದೇಶಕ್ಕೆ ಏನಾದರೂ ಒಳ್ಳೇದಾಗಿದ್ರೆ ನಾವೆಲ್ಲ ಒಳ್ಳೆ ಗುಣ ನಮ್ಮ ಅಂತ ಹೇಳಿದ್ರೆ ನೀವು ಕಾರಣ ಟೀಚರ್ಸ್. ಆತ್ಮೀಯರೇ ನಮಸ್ಕಾರ, ಶರಣು ಶರಣಾರ್ಥಿ. ಇವತ್ತಿನ ರಾಜಕೀಯದ ಸಂದರ್ಭ ಬಂದಾಗ ಭ್ರಷ್ಟರಹಿತ ರಾಜಕಾರಣ, ಪ್ರಾಮಾಣಿಕತೆ ಅನ್ನೋ ಶಬ್ದಗಳು ಹಾಸ್ಯಾಸ್ಪದ ಮತ್ತು ಸವಕಲಾಗಿದ್ದಾವೆ. ಆದರೂ ಕೂಡ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕೆಲ ಹಿರಿಯರು, ನಾನು ಹೇಳ್ತಾ ಇರೋದು ಎಲ್ಲ ಹಿರಿಯರಲ್ಲ, ಕೆಲವು ಹಿರಿಯರು ಆ ಪ್ರಾಮಾಣಿಕತೆ, ಬದ್ಧತೆ, ಚಿಂತನೆ ಈ ಹಿನ್ನೆಲೆಯಲ್ಲಿ ಇಟ್ಕೊಂಡವರು ಅಪರೂಪಕ್ಕಾಗಿ ನಮಗೆ ಸಿಗ್ತಾರೆ. ಇವತ್ತು ಕರ್ನಾಟಕದಲ್ಲಿ ಜನತಾ ಪರಿವಾರದ ಒಡನಾಟದೊಂದಿಗೆ ಇದ್ದು ಕರ್ನಾಟಕ ಘನ ಸರ್ಕಾರದಲ್ಲಿ 5 ವರ್ಷಗಳ ಕಾಲ ಸಹಕಾರಿ ಸಚಿವರಾಗಿ 3 ಬಾರಿ ಶಾಸಕರಾಗಿರುವಂಥ ಗದಗ ಜಿಲ್ಲೆಯ ಕಲ್ಕೇರಿಯ ಶ್ರೀಯುತ ಎಸ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಬದುಕಿನ ಏರಿಳಿತಗಳು, ಅಧಿಕಾರ ಪಡೆದ ರೀತಿ, ಅಧಿಕಾರವನ್ನು ಬಳಸಿಕೊಂಡದ್ದು, ಹಾಗೆ 92ರ ಇಳಿ ಪ್ರಾಯದಲ್ಲೂ ಕೂಡ ಕಾಪಾಡಿಕೊಂಡಿರುವ ಯೌವನ, ಜೀವನೋತ್ಸಾಹ, ಇದರ ರಹಸ್ಯಗಳನ್ನು ನಮ್ಮ ವಚನ ಟಿ ವಿಯ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಅವರನ್ನು ಸ್ವಾಗತಿಸ್ತೇನೆ. ನಮಸ್ಕಾರ, ಶರಣು ಶರಣಾರ್ಥಿ ಸರ್. ನಾನು ಆರಂಭದಲ್ಲಿ ಪೀಠಿಕೆಯಲ್ಲಿ ಹೇಳಿದೆ ಸರ್, ನೀವು ಬರೀ ಭ್ರಷ್ಟಾಚಾರಿಗಳನ್ನು ಇವ್ರನ್ನ ಬೈಕೊಂತ ಕುಂದ್ರುವಂಥ ಪ್ರಸಂಗ ಇದೆ. ಆದರೆ ಇವತ್ತಿನ ವಾತಾವರಣ ನೋಡಿದರೆ ಸರ್, ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಅಂತೀರಿ? ನಾನು ಹಲವಾರು ಸಂದರ್ಭದಲ್ಲಿ ಹೇಳಿನಿ ಸರ್, ಭ್ರಷ್ಟಾಚಾರ ಇಲ್ಲದೆ ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿವಿ. ಅದನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣ ಯಾರು ಅಂದ್ರೆ ನೀವೇ ಸರ್. ರಾಜಕೀಯ ಮಂದಿ ನಾವೇನಾದ್ರಿ ಅಂತಂದ್ರೆ, ಮೊದಲು ನಾವು ಭ್ರಷ್ಟರಾದ್ವಿ, ದುಡ್ಡು ಗಳಿಸ್ಕೊಂಡ್ವಿ ಎತ್ತಬೇಕತ್ತ. ಮುಂದೆ ಒಬ್ರಿಗೊಬ್ಬರು ಯಾವ್ದ ಮೇಲೆ ಬಂದು ನಿಂತು ಜನರಿಗೆ ಆ ದುಡ್ಡು ಹಂಚಕ್ಕೆ ಹೋಗಿ ಜನರನ್ನು ಭ್ರಷ್ಟರು ಮಾಡಿ ದುಡ್ಡಿಲ್ಲದೆ ನಡೆಯೋದೇ ಇಲ್ಲಿ. ಅಲ್ಲ, ಕೆಲವು ರಾಜಕಾರಣಿಗಳು ಹೇಳ್ತಾರೆ ಸರ, ಜನ ದುಡ್ಡು ಕೇಳ್ತಾರಂತ ನಾವು ಭ್ರಷ್ಟರಾದ್ವಿ ಅಂತ ಅವ್ರು ಹೇಳ್ತಾರೆ. ಸುಳ್ಳು ಅದು. ಸುಳ್ಳಲ್ಲ ಸರ್. ಮೊದಲು ನಾವೇ ಭ್ರಷ್ಟರಾದ್ವಿ. ನಾ ಹಿಂದೊಮ್ಮೆ ನಿಮ್ಮ ಇದ್ರೊಳಗೆ ಕಾಣುತ್ತದು, ಹರಟ್ಟೆಯವ್ರು ಮಾತಾಡೋ ಮುಂದೆ ನಾನು ಹೇಳಿದೆ, ಹರಟ್ಟೆಯವರ ಸುಳ್ಳು ಜನರಿಗೆ ಯಾಕಂತೀರಿ, ಮೊದಲು ನಾವು ಭ್ರಷ್ಟರು ಮಾಡಿದ್ವಿ ಜನರನ್ನ ಅಂತ ನಾನು ಹೇಳಿದ್ದೆ. ಇವತ್ತು ಆ ಮಾತನ್ನ ಹೇಳ್ತೇನೆ. ಬೇಕಾದ್ರೆ ಯಾರು ನನ್ನ ಅಂತಲ್ಲಿ ಮಾಡ್ರೆ ನಾನು ಹೋಗಿ ಈಗೂ ಅದನ್ನು ಪ್ರೂವ್ ಮಾಡ್ತೇನೆ. ನಾವು ಮೊದಲ ಏನು ಮಾಡಿದ್ವಿ ಅಂದರೆ, ಒಬ್ರಿಗೊಬ್ಬರು ಯಾವ್ದ ಮೇಲೆ ಖರ್ಚು ಮಾಡಿ ಆಮೇಲೆ ಎಲ್ಲರೂ ಶ್ರೀಮಂತರೇ ಇರೋದಿಲ್ಲ. ಈಗೇನಾಗ್ಬಿಡುತ್ತೆ, ಇತ್ತಿತ್ತಲಾಗಿ ಇವು ಪಕ್ಷಗಳು ದುಡ್ಡಿದ್ದವ್ರನ್ನ ಹುಡುಕ್ತಾರೆ. ಕೆಲವು ಮಂದಿನಿಗೆ ಪಾರ್ಟಿ ನಡಿಬೇಕಲ್ಲ ಅಂಥೇಳಿ ಕೋಟ್ಯಾಧೀಶರನ್ನ ತಂದು ನಿಲ್ಲಿಸ್ತಾರೆ, ಅವ್ರು ಎತ್ತಬೇಕತ್ತ ಅನಿಸ್ತಾರೆ. ಹೀಗಾಗಿ ಹಳ್ಳಿ ಮಟ್ಟದ ಮೇಲೆ ಕೂಡ ನಾವು ಇವತ್ತು ಭ್ರಷ್ಟಾಚಾರನ ನಾವು ಪ್ರಚಾರ ಮಾಡ್ದಂಗೆ ಆಯ್ತದ ಪರಿಸ್ಥಿತಿ. ಪಂಚಾಯತಿಂದ ಐತ್ರಿ ಇವತ್ತು. ಹೌದು ಸರ್. ಒಂದು ಕಡೆಯಲ್ಲಿ ಇವತ್ತು ಪಂಚಾಯತಿ, ಸೊಸೈಟಿ ಏನೈತಿ ಕೆಳಗಿಂದ ದಿಲ್ಲಿವರೆಗೆ ಐತೆ ನೋಡ್ರಿ. ಇದು ಯಾರೊಬ್ಬ ದೇವ್ರು ಅದನ್ನೇನೋ ಮಾರಾಯ, ನನಗಂತೂ ಗೊತ್ತಿಲ್ಲ. ಆದರೆ ಅಂಥ ಪರಿಸ್ಥಿತಿ ಆಗಲಿಕ್ಕೆ ಕಾರಣ ಖಂಡಿತವಾಗಿ ಹೇಳ್ತೀನಿ, ನಾವು ರಾಜಕಾರಣಿಗಳೇ ಕಾರಣ. ಇವತ್ತು ಹೇಳ್ತೇನೆ ನಾನು, ಅಸೆಂಬ್ಲಿಗೂ ಹೇಳಿದ್ದು ನಾನು. ಆಮೇಲೆ ನಮ್ಮ ಜೆ ಎಚ್ ಪಾಟೀಲ್ ಹೇಳಿದರು. ಏನು ಹೇಳಿದರು? ಅದು ಖರ್ಗೆ ಅವ್ರ ಇದ್ರು ಕಾಣುತ್ತೆ, ವಿರೋಧ ಪಕ್ಷದ ಖರ್ಗೆ ಅವರ ಈ ಸಲ ಅರ್ಜಿ ಕೊಟ್ಟು ಮನೆಗಿರೋನು, ನಾವ್ಯಾರು ಪ್ರಚಾರಕ್ಕೆ ಹೋಗೋದು ಬೇಡ, ಯಾರಿಗೆ ಹಾಕೋದು ಹಾಕಲಿ ಒಪ್ಪಲಿಲ್ಲ ಯಾರು. ಹಂಗೆ ಮಾಡ್ರಿ. ಇವತ್ತು ನೋಡೋಣ, ಹಂಗಾರೆ ಯಾಕೆ ಭ್ರಷ್ಟಾಚಾರ ಯಾಕೆ ರಾಜಕೀಯ ಎಲ್ಲ ಪ್ರಾಮಾಣಿಕರು ಬರ್ತಾರೆ ಅವತ್ತು ಅಧಿಕಾರಕ್ಕೆ. ಅರ್ಜಿ ಕೊಟ್ಟು ಎಲ್ಲರೂ ಮನೆಗಿರ್ಬೇಕು, ಪ್ರಚಾರಕ್ಕೆ ಹೋಗ್ಬಾರ್ದು, ಯಾರು ಹೋಗಬಾರ್ದು. ಭಾಳ ಅಂದ್ರೆ ಪೇಪರ್ ನಿಮ್ಮ ಇದನ್ನು ಕೈ ಬಿಟ್ಬಿಡ್ರಿ. ಯಾರ್ಯಾರು ಹಾಕಲ್ಲ ಜನ ಏನು ಕರ್ಕೊಂಬರೋದು, ಅವ್ರಿಗೆ ದುಡ್ಡು ಏನು ಕೊಡೋದು, ಅವ್ರ ಖರ್ಚೇನು ನೋಡ್ಕೊಳ್ಳೋದು.
ಸರ್ ನಾ ದುರ್ದದಿಂದ ಹೇಳ್ತೇನೆ, ಹಳ್ಳಿ ಮಂದಿ ಬಿಟ್ಬಿಡ್ರಿ, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಹೇಳ್ರಿ ಸರ್ ನೀವು. ಹೌದು, ಗ್ರ್ಯಾಜುಯೇಟ್ ಕಾನ್ಸೆನ್ಸಾಗ ದುಡ್ಡು ತೊಗೊಂಡಾರಿ ಅವ್ರ ಮತನೂ ಕೂಲಿಗೆಟ್ಟಾವು, ಅಲ್ಲ ತೊಗೊಂಡು ಓಟ್ ಹಾಕಕ್ಕೆ ಬಂದಿಲ್ಲ. ಅದಕ್ಕಿಂತಲೂ ಇನ್ನೊಟ್ಟು ಕೆಟ್ಟ ಹೇಳ್ತೇನೆ ನಿಮ್ಗೆ. ನೀವು ಟೀಚರ್ಸ್, ನಿಮ್ಮ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಹೇಳ್ರಿ ನೋಡೋಣ. ಹ್ಞೂ ಸರ್. ಹಂಗೆ ನಡೆದ ಸರ್? ಇಲ್ಲ. ಮತ್ತು ಇನ್ನು ಯಾರನ್ನ ನೋಡ್ತೀರಿ? ಟೀಚರ್ಸ್ ಈ ದೇಶಕ್ಕೆ ಏನಾದರೂ ಒಳ್ಳೇದಾಗಿದ್ರೆ, ನಾವೆಲ್ಲ ಒಳ್ಳೆ ಗುಣ ನಮ್ಮ ಅಂತ ಹೇಳಿದ್ರೆ ನೀವು ಕಾರಣ, ಟೀಚರ್ಸ್. ಹೌದಲ್ಲ? ಈ ದೇಶ ಅಭಿವೃದ್ಧಿ ಆಗಬೇಕು, ಈ ದೇಶ ಮುಂದೆ ಬರಬೇಕಂತಂದ್ರೆ ಟೀಚರ್ಸ್ ಕಾರಣ ಆಗಬೇಕು. ಈ ದೇಶದ ಯುವಕರು ಮುಂದೆ ಬರ್ದೆ ಹೋದರೆ, ಈ ಯುವಕರು ಬೆಳೀತಾ ಹೋದರೆ, ಅವ್ರನ್ನ ಒಳ್ಳೆ ಗುಣದ ಯುವಕರನ್ನ ತಯಾರು ಮಾಡ್ದೆ ಹೋದರೆ ಖಂಡಿತವಾಗಿ ದೇಶಕ್ಕೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡ್ತಕ್ಕಂಥ ಶಿಕ್ಷಕರೇ ಇವತ್ತು ಭ್ರಷ್ಟಾಚಾರ ಮಾಡ್ತಾರೆ, ದುರ್ವ್ಯಸನಗಳಾಗ್ತಾರೆ, ದುರಾಚಾರಿಗಳಾಗ್ತಾರೆ, ಅನಾಚಾರಿಗಳೇ ಹಾಕ್ತಾರೆ. ಭಾಳ ಜನ ನಾನು ಹೇಳೋದು, ಎಲ್ಲರೂ ಅಲ್ಲ, ಸುಮಾರು ಒಂದು 40% ಸಿಗ್ತಾರೆ. ಒಂದು 60 ಚಲೋ ಅದಾರ, ಪಾಪ ಚಲೋ ಇದ್ದಾರೆ. ಹೆಂಗೆ ನೋಡಿದ್ದು ಮೊದಲು 90 ಇತ್ತು ಚಲೋ, ಈಗ ಮತ್ತು ಅದು ಕಡಿಮೆ ಆಗತ್ತೈತೆ. ಒಂದು 60% ಒಳ್ಳೆ ಮಾಸ್ತರ್ ಅದಾರ, ಒಳ್ಳೆ ಶಿಕ್ಷಕರು ಅದಾರ, ಇಲ್ಲ ಅಂತ ಅಲ್ರಿ ಸರ್. ಆದ್ರೆ 40% ಕೆಟ್ಟೈತೆ. ಮತ್ತು ರಾಜಕಾರಣಿಗಳು ಚಲೋ ಇರಲ್ಲ ಅಂತೀರ, ಅದು ಕಡಿಮೆ ಅದಾರ ಅಷ್ಟೇ. ಅಲ್ಲ, ಅವಾಗಿನಷ್ಟು ಸಂಖ್ಯೆ ಇಲ್ಲ ಸರ್. ಇಲ್ಲೇ ಇಲ್ಲ ಬಿಡ್ರಿ ಸರ್. ನೀವೇನು ಹೇಳಿದ್ರಲ್ಲ ಈಗ, ಹ್ಞೂ ಸರ್, SS ಪಾಲ್ನ ವರ್ಣ ಮಾಡಿ. ಹ್ಞೂ ರೀ. ನಾನೂ ಇಲ್ಲ. ಅದ ನಿಮಗೂ ಅಪ್ಪ, ನೀವು ಒಂದೇ ಸಲ ಭಾಳ ಆರಾಮ್ ಬಂದಿರಿ ಸರ 94ರೊಳಗೆ. ನಾನು ಇಲ್ಲ ಅಂತ ಹೇಳ್ತನಲ್ಲ ಸರಿ, ಈಗ ನೀವಿಲ್ಲ ಸರ, ಬಟ್ 94ರಾಗ ಸೆಷನ್ ಇದ್ದರೂ ನಿಮ್ಮ ಚುನಾವಣೆ ಭಾಳ ಸೇಫ್ ಆಯ್ತು. ಸೇಫ್ ಆಯ್ತು. ಒಂದೇ ಸಲ ನೀವು MLA ಆದ್ರಲ್ಲ ಸರ್ 94ರ. MLAನ ಆದ್ರಿ, ಅದೇ ಫಸ್ಟ್ ಟೈಮ್ MLA ಆಗಿ ಮಂತ್ರಿನೂ ಆಗಿಬಿಟ್ರಿ ದೇವೇಗೌಡರ ಕ್ಯಾಬಿನೆಟ್ನಲ್ಲಿ, ಮುಂದೆ ಪಟೇಲ್ರ ಕ್ಯಾಬಿನೆಟ್ನಲ್ಲಿ. ಆದ್ರೆ ಸರ್, ನಿಮಗೆ ಅಧಿಕಾರ ಬೇರೆಯವ್ರಿಗೆ ಸಿಕ್ಕಂಗೆ ಸರಳವಾಗಿ ಸುಲಭವಾಗಿ ಸಿಗಲಿಲ್ಲ. ನಿಮಗೆ ಮಂತ್ರಿಗಳಾದಾಗ 60 ವರ್ಷ ವಯಸ್ಸಾಗಿದ್ದು ಸರ್. ನೀವು ರಾಜಕಾರಣ ಪ್ರಾರಂಭ ಭಾಳ ಸಣ್ಣವರಿದ್ದಾಗ ಮಾಡಿದ್ರಿ ಅಂತ ಕೇಳಿ. ಸೊ ನಿಮ್ಮ ಮನೆಯಲ್ಲಿ TS ಪಾಟೀಲರು ಆ ಕಾಲಕ್ಕೆ MA ಮಾಡಿದರು ಸರ್. ಭಾಳ ಒಳ್ಳೆಯ ಫಿಲಾಸಫಿ ಪ್ರಾಧ್ಯಾಪಕರಾಗಿ ಹೆಸರು ಮಾಡಿದರು. ಮತ್ತು ನೀವು ಅವ್ರ ತಮ್ಮ, ನೀವು ಯಾಕೆ ಓದಲಿಲ್ಲ ಸರ್ ಅವಾಗ? ಅದೇ ನಮ್ಮ ಅಣ್ಣವರು ದೊಡ್ಡ ಅಣ್ಣವ್ರು ಇದ್ದರು, ಮುದುಕು ನೋಡ್ರು ಅಂತ. ನಮ್ಮ ಹಿರಿಯ ಅಣ್ಣವರು, ನಾವು 3 ಜನ ಅಣ್ಣ ತಮ್ಮಗಳು. ಅವರು ಮೊದಲಿನ ಕುಟುಂಬ ಮಕ್ಕಳು, ಅವರು ಇಬ್ಬರು ಇದ್ದರು, ನಮ್ಮ ಅಕ್ಕ ನಮ್ಮ ಅಣ್ಣವರು. ನಾವು ಹಿಂದಿನ ಕುಟುಂಬಕ್ಕೆ ಇಬ್ಬರು ಹುಟ್ಟಿದ್ವಿ. ಖರೆ ಅಂದ್ರೆ ನಾನಂತೂ ತಂದೆ ನೋಡಿಯಲ್ಲ. ಒಂದು ತಿಂಗಳದಾಗಿದ್ದಾಗ ನಮ್ಮ ತಾಯಿ ಹೊರಗೆ ಹೋದಾಗ ನಮ್ಮ ತಂದೆ ತೀರ್ಕೊಂಡು, ನಮ್ಮ ದೊಡ್ಡಣ್ಣರ ನಮ್ಮ ತಂದೆ ಸಮಾನ ಜೋಪಾನ ಮಾಡ್ಯಾರ. ನಮ್ಮನ್ನಿಬ್ಬರನ್ನೂ ಜೋಪಾನ ಮಾಡ್ಯಾರ, ನಮ್ಮ ತಮ್ಮಗಳನ್ನ. ಆಮೇಲೆ ನಮ್ಮ ಅಣ್ಣವ್ರನ್ನ ಕಲಿಸ್ಬೇಕು, ಅವ್ರನ್ನ ಇದನ್ನು ಮಾಡಬೇಕು ಅಂತ ಬೆಳೆಸ್ಬೇಕು, ಅವ್ರನ್ನ ಜಡ್ಜ್ ಮಾಡ್ಬೇಕು ಅನ್ನೋದಿತ್ತು ಅವ್ರದ್ದು. ಕೊನೆಗೆ ನಾನಲ್ರಿ MLA ಅದು. TS ಪಾಟೀಲ್ನ ಅರ್ಜಿ ಕೊಡಿಸಿ, ಕಾಂಗ್ರೆಸ್ಗೆ ಅರ್ಜಿ ಕೊಡಿಸಿ ಅಣ್ಣವ್ರು ಪ್ರಯತ್ನ ಮಾಡಿದರು ಟಿಕೆಟಿಗೆ. ಅವ್ರಿಗೆ ಕೊಡಲಿಲ್ಲ ಅವಾಗ ಟಿಕೆಟ್. TS ಪಾಟೀಲ್ರಿಗೆ ಕೊಡಲಿಲ್ಲ. ಅಷ್ಟು ವಿದ್ಯಾವಂತರಿದ್ದರು, ಎದುರು ಕೊಡಲಿಲ್ಲ. ಈಗ ದಡ್ರಿ ಬೇಕಾಗೈತೆ ಅವ್ರಿಗೆ, ಅವಾಗ ಕೊಡಲಿಲ್ಲ. ಹೀಗಾಗಿ ಮುಂದೆ ಅದು ಅವರು ಓದಕ್ಕೆ ಹೋದರು. ಆಮೇಲೆ ನಾವು ಕಾಂಗ್ರೆಸ್ಗೆ ಮೊದಲ, ನಮ್ಮಣ್ಣವ್ರು ಕಾಂಗ್ರೆಸ್ಸಿಂದ ಕಾಂಗ್ರೆಸ್ ಇದ್ದದ್ರಿ ಇಲ್ಲಿ ಎಲ್ಲ. ಹೌದು, ಅವಾಗ ಕಾಂಗ್ರೆಸ್ಸು, ಸಂಸ್ಥಾ ಕಾಂಗ್ರೆಸ್ಸು ನೋಡ್ರಿ. ಅವಾಗ ಇದ್ದದ್ದು ಯಾವ ಪಕ್ಷಗಳಂದ್ರೆ, ಈ ನಮ್ಮ ಮುಂಡ್ರಿಗಿ ತಾಲೂಕಿನ ಅಂತೂ ಇದ್ದದ್ದು ಹೇಳ್ಬಿಡ್ತೇನೆ ನಿಮ್ಗೆ. ಅವಾಗ ಕಾಂಗ್ರೆಸ್ ಅಂತ ಇದ್ದಿಲ್ಲರಿ ಇಲ್ಲಿ. ಮುದ್ಕನಗೌಡರು ವಿರೋಧ ಪಾರ್ಟಿ ಅಂತ ಇತ್ತಿಲ್ಲಿ. ಹಂಗೆ ಆ ಮಟ್ಟಕ್ಕೆ ಬೆಳೆದಿದ್ರು. ಕೊಪ್ಪಳ ಬರಪ್ಪನವ್ರು ಅಂತಿದ್ರು ಈ ತಾಲೂಕು ನೀರು. ಅವ್ರನ್ನ ನಮ್ಮನ್ನೆಲ್ಲ ನಮ್ಮ ಮನೆತನ ಬೆಳೆಸ್ತವ್ರು. ಮುಂದೆ ಏನಾಯ್ತಂದ್ರೆ, ಅಣ್ಣವರು DL ಮೆಂಬರ್ ಆದಮೇಲೆ ಅವಾಗ ಹಸ್ಬಿ ಪಕೀರಪ್ಪನವರು ಅಂತ ಅಧ್ಯಕ್ಷರಿದ್ದರು. ನಿಜಲಿಯಪ್ಪನವ್ರು ಬಲಗೈ ನಮ್ಮಣ್ಣವರು. ನಿಜಲಿಯಪ್ಪನವ್ರನ್ನ ಅವಿರೋಧ ಆಗ್ತಾರಲ್ಲ ರೀ, ಅವಿರೋಧ ಆಗೋದು ಮಾಡಿದವರು ನಮ್ಮಣ್ಣವ್ರು. ಅವಾಗ ನಿಜಲಿಯಪ್ಪನವ್ರು ಸೋತಿದ್ರು ಹೊಸೂರಿನಿಂದ. ಹೌದು ಸರ್. ಯಾಕಂದರೆ ಸಿರಿಗೇರಿ ಸ್ವಾಮಿಗಳಿಗೆ ಅವ್ರಿಗೆ ಎದುರು ಬಿತ್ತಲ್ಲಿ. ಸ್ವತಃ ಅಡ್ಡಾಡಿ ಸೋಲಿಸಿಬಿಟ್ರು ಅವ್ರು ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು. ದೊಡ್ಡವ್ರಿಗೆ ಅವ್ರಿಗೆ ಭಾಳ ಇದು ಇತ್ತದು. ಏನೋ ಅಲ್ಲಿ ಮುಂದೆ ಅವ್ರನ್ನ ಎಲ್ಲಿಂದ್ರೂ ನಿಲ್ಕೊಡ್ಬಾರ್ದು, ಸೋಲಿಸ್ಬೇಕಂತೇಳಿ ಒಂದು ತಯಾರಾಗ್ಬಿಟ್ಟು ಟೀಮು. ಅದ್ರ ಬಗ್ಗೆ ನಮ್ಮ KS ಪಾಟೀಲರು ಒಬ್ಬರು, ಅವರೆಲ್ಲ ವಿರುದ್ಧ ಗುಂಪು ಅವ್ರಿಗೆ. ಅವರು ಬಾಗಲಕೋಟೆಗೆ ಕೊಡಿಸಿದ್ರು, ನಮ್ಮ ಅಣ್ಣರು ಶಿಗ್ಗಾಂವಿಗೆ ಕೊಡಿಸಿದ್ರು. ಎಲ್ಲಿ ತಕ್ಕಂತ ನಾನು ಗುರ್ತಾಗಬಾರ್ದು. ಹಂಗೆ ಮಾಡಿ ಏನು ಮಾಡಿಬಿಟ್ರು ನಮ್ಮ ಅಣ್ಣರು. ಹೋಗಿ ಅವಾಗ DL ಮೆಂಬರ್ ಇದ್ರು ಇವ್ರದ್ದೆಲ್ಲ. ಡಿಸ್ಟಿಕ್ ಲೋಕಲ್ ಧಾರವಾಡ ಜಿಲ್ಲೆ ಇತ್ತು. ಶಿಗ್ಗಾಂವಿಗೆಲ್ಲ ಇವ್ರದ್ದು ನಡೀತಿತ್ತು. ಹಂಗೆ ಮಾಡಿದ್ರೆ ನಾವು ಹೊಸಮನಿ ಅಂತ ಒಬ್ಬರು ಪ್ರಾನ್ ಸಾಹೇಬ್ ಅಂತಿದ್ರು.
ಅವ್ರು ನೀಡಿದ ಏನೇನು ಮಾಡಿ ಎಲ್ಲರನ್ನೂ ವಿರುದ್ಧ ನಿಂತಾರನ್ನ ಎಲ್ಲರನ್ನ ಹೆಂಗೆ ಮಾಡಿದ್ರೆ ಏನು ಮಾಡಿದ್ರೆ ಒಟ್ಟು ತೆಗಿಸಿ ವಿರೋಧ ಮಾಡಿಬಿಟ್ಟು ಎಲ್ಲಿ ಶಿಗ್ಗಾಂವ್ಗೆ ಸರ್? ಸಿಗ್ಗಾಂವ್ಗೆ ಅಂದ್ರೆ ಮುಂದೆ ಅವ್ರು ಅಲ್ಲಿ ಹೊಸದುರ್ಗ ಸೋತ ಮೇಲೆ ಸೋತ ಮೇಲೆ ಇದನ್ನ ಹೇಳೋದು. ಆಮೇಲೆ ಬಾಗಲಕೋಟೆಗೆ ಊಟ ಮಾಡ್ಕೊಂಬಂದ್ರು. ಅದು ಗುರ್ತಾಗಲೇ ಇಲ್ಲ. ಬಾಗಲಕೋಟೆ ಚುನಾವಣೆ ನಡೀತು, ಅಲ್ಲಿ ನಡ್ಸಿ ಕೊಟ್ಟಿದ್ರು ವಿರುದ್ಧ ಇವ್ರನ್ನ ಗೆಲ್ಗೊಡ್ಬಾರ್ದಂತಾನೆ ಇತ್ತು ಎಲ್ಲರದು. ಆಮೇಲೆ ಕೆ ಎಚ್ ಬಾಳ್ರ ಅದು ಗದಿನಾಗ ಚಡ್ಡಿ ಇಲ್ದ ಪೈವಾನ್ ಅಂತ ನಾವು ಬೋರ್ಡ್ ಹಾಕಿದ್ರು ಅವ್ರದ್ದು, ಬಿಸಿಲಪ್ಪನವ್ರದ್ದು, ಕುಸ್ತಿಲ್ದ ಗೆದ್ದು ಬಂದಂತ. ಹಂಗೆ ಅಂದ್ರೆ ಅಲ್ಲಿ ಶಿಗ್ಗಾಂವದಲ್ಲಿ ಅವಿರೋಧ ಆಯ್ಕೆ ಅದ, ಅವಿರೋಧ ಆಯ್ಕೆ ಅದಕ್ಕೆ. ಹಾಗೆ ನಮ್ಮ ಅಣ್ಣವ್ರಿಗೆ ಅಗದಿ ಬಲಗೈ ಅವರು ಕೂತ್ರೆ. ಅವಾಗ ಏನಾಯ್ತಂದ್ರೆ ಮುಂದೆ ನಮ್ಮ ಅಣ್ಣವ್ರನ್ನ ಎಮ್ ಎಲ್ ಎ ಮಾಡ್ಬೇಕಂತ ಮಾಡಿದ್ರು ನಮ್ಮ ಅಣ್ಣವರು. ಯಾರು? ನಿಜಲಿಂಗಪ್ಪನವರು. ನಿಜಲಿಂಗಪ್ಪನವ್ರು ಇದ್ದಾಗೂ ಮತ್ತು ಇಲ್ಲಿ ನಮ್ಮ ಅಣ್ಣವ್ರು ಇದ್ದಾಗ ರೀ ಎಲ್ಲರೂ ಕೂಡಿ ಮಾಡಿದರು. ಆದರೆ ಟಿಕೆಟ್ ಕೊಡಲಿಲ್ಲ ಅವಾಗ. ಬೇರೆ ಬೇರೆ ಕಾರಣ ಇಲ್ಲಿ ಹೇಳೋ ಅಂಥ ವಿಚಾರ ಇಲ್ಲ ಇವೆಲ್ಲ. ಲಿಂಗಾಯತರುಗಳು ಜಾತಿ ಹೊಲಸು ಐತ್ರಿ, ಇವತ್ತಿಗೆ ಮುಗಿದಿಲ್ಲ, ಎಂದೂ ಇತ್ತಿದ್ದು ಜಾತಿ ಉಪಜಾತಿ ಇದೊಂದು ಇರ್ತದಲ್ಲ. ಆ ದೃಷ್ಟಿಯಿಂದ ಅದು ಏನಾತೇನೋ ಇಷ್ಟೆಲ್ಲ ಇದ್ದರು. ಅಣ್ಣವ್ರಿಗೆ ಟಿಕೆಟ್ ಸಿಗಲಿಲ್ಲ, ಅದು ದಿಲ್ಲಿ ಮಟ್ಟ ಆದರು. ಮುಂದೆ ಅವರು ಚೇರಿಗೇರಿ ಸ್ವಾಮಿ ಬಂದು ಕರ್ಕೊಂಡೋಗಿ ಅಲ್ಲಿ ಹೋದ್ರು ಅಂತ ಹೇಳಿದ್ನಲ್ಲ. ಮುಂದೆ ನಾನು ಹಂಗೆ ಮಾಡ್ತಾಯಿದ್ದೆ. ಅವರು ಎಮ್ ಎ ಮಾಡಿಕೊಂಡ್ರು, ಫಿಲಾಸಫಿ ಮಾಡಿದರು. ಹೌದು, ಅವರು ನಿಮ್ಮ ಮನೆಯಲ್ಲಿ ಭಾಳ ಯೋಗಿಗಳ ಥರ ಬೆಳೆದ್ರು ಸರ್. ಯೋಗಿನೇ ಇದ್ದಂಗೆ. ಯಾಕಂದ್ರೆ ಸರ್ ನಾನು ಅವ್ರ ಬಗ್ಗೆ ಸಿರಿಗೆರೆಯ ಶಾಖಾ ಮಠದ ಪಂಡಿತರಾದ ಶಿವಾಚಾರ್ಯ ಸ್ವಾಮಿಗಳು ಹೇಳೋದು ಕೇಳಿದ್ದೀನಿ. ಅವ್ರ ಗುರುಗಳು ಅಂತ ಅವ್ರ ಕೈ ಕಲ್ತದ್ದು ಸರ್. ಅವ್ರು ಭಾಳ ಹೇಳ್ತಾರೆ. ಅವ್ರಿಗೆ ಆ ಹಿನ್ನೆಲೆ ಬರಲಿಕ್ಕೆ ಏನು ಕಾರಣ ಸರ್? ಯಾರಿಗೆ? ಯಾಕಂದ್ರೆ ನಿಮ್ಮ ಮಂತನಕ್ಕಿರುವಂಥ ಎಲ್ಲ ಹಿನ್ನೆಲೆಯನ್ನು ನೋಡೋದಾದ್ರೆ ಟಿ ಎಸ್ ಪಾಟೀಲ್ರು ಫಿಲಾಸಫಿಕಲಿ ಅಷ್ಟು ಬೆಳೀಲಿಕ್ಕೆ ಏನು ವಾತಾವರಣ ಕಾರಣ ಆಯ್ತು ಸರ್? ಆ ಫಿಲಾಸಫಿಕಲ್ ಬೆಳೆಯೋಕ್ಕೆ ಕಾರಣನೇ ನಾವು ಕಲ್ಯಾಣ ಮಠ ಸ್ವಾಮಿಗಳು. ಸ್ವಾಮಿಗಳು ಆಮೇಲೆ ನಮ್ಮ ಲಿಂಗಾನಂದ ಅಂತೀವಲ್ಲ ಅವಾಗ, ಸಂಗಣ್ಣಕ ಇವರು ಅವ್ರ ಗೆಳೆಯರು ಇಬ್ಬರು ಫಿಲಾಸಫಿ ತೊಗೊಂಡ್ರು. ಫಿಲಾಸಫರ್ ಆಗಿ ಬೆಳೆದ್ರು ಸರ್. ಬೆಳೆದು ಮುಂದೆ ಎಮ್ ಎಲ್ ಎಲ್ ಆಗಿ ಇದಾಗಿ ಲಗ್ನ ಮಾಡ್ಕೊಳಕ್ಕೆ ತಯಾರಿದ್ದಿಲ್ಲ. ಏನೇನೋ ಮಾಡಿ ನಮ್ಮವರು ಮಾಡಿದ್ರು ಕೂಡ ಲಗ್ನ ಮಾಡಿದ್ರು. ಅದ್ರ ಕೂಡ ನಂದು ಮಾಡಿದರು. ಆಮೇಲೆ ಅವ್ರ ನಮ್ಮ ಅತಿಯರು ಅಂತಾರ ಬಂದುಬಿಟ್ರು. ಅವರು ತತ್ವಜ್ಞಾನಿಗಳ ಇಬ್ಬರು ಕೂಡ್ಕೊಂಡು ತಿರುಗಿ ಧಾರವಾಡದ ಪ್ರಾಕ್ಟೀಸ್ ಮಾಡಿದರು. ಮುಂದೆ ಸಿರಿಗೇರಿಗೆ ಹೋಗಿದ್ದು. ಸಿರಿಗೇರಿಗೆ ಅಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ರನ್ನ ಮಾಡಿದರು. ಇವ್ರ ದಶಿಂದ ಕಾಲೇಜ್ ಕಟ್ಟಿದ್ರು ಅವರು ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು. ಅವ್ರ ಕಾಲೇಜ್ ಬೇಡ, ಬರೀ ಹಳ್ಳಿಗೆ ಈಗ ಹೈಸ್ಕೂಲ್ ಮಾಡೋನು ಹೆಣ್ಮಕ್ಳಿಗೆ ಶಾಲೆ ಕಲ್ಸೋಣ ಮೂಲ ಅವ್ರದ್ದು ಗುರಿ ಇತ್ತು ರೀ. ಇವ್ರ ದಶಿಂದ ಮತ್ತೇನೇನಂತೇಳಿ ಮಾಡಿ ಇವ್ರನ್ನ ಮಾಡಿದರು. ಅವಾಗ ಇವರು ಪಂಡಿತಾರದ ಸ್ವಾಮಿಗಳು ಅವರು ತಮ್ಮ ಕಥೆನೇ ಹೇಳ್ತಾರೆ. ಇವರೆಲ್ಲ SSLC 2 ವರ್ಷ 3 ವರ್ಷ ಪಾಸ್ ಆದಾರೆ ಇವರು. ಬಂದು ಇವ್ರ ಮನೆಯಾಗಿದ್ದು ಇವ್ರನ್ನ ಬಿಲಾಜ್ ತೊಗೊಂಡು ಮೈಸೂರು ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಅವರು. ಯಾರು? ಪಂಡಿತರಾದ್ರು. ಆ ಮಟ್ಟಕ್ಕೆ ಅವ್ರನ್ನ ಓದಿಸಿ ಬೆಳೆಸಿದ್ರು. ಅವ್ರ ಮೇಲೆ ಅವಾಗಿನ ಲೆಕ್ಕ ಹಾಕಿದ್ರೆ ಇವತ್ತಿಗೆ ನಿಮ್ಗೆ ಕಷ್ಟ ಐತ್ರಿ. ಒಬ್ಬ ಶಿಕ್ಷಕ ಒಬ್ಬ ಪ್ರೊಫೆಸರ್ ಮನೆ ಸೇವಾ ಮಾಡಿದ್ರು ನೋಡ್ಬೇಕು ಅವ್ರು. ಎಲ್ಲ ಇವರ ಕಾಲಿಗೆ ಎಣ್ಣೆ ಹಚ್ಚಿ ತೆಗಿತಿದ್ರು ಗುರುಗಳು. ಅಷ್ಟು ಸೇವಾ, ಅಷ್ಟು ಪ್ರೇಮ. ನಮ್ಮ ಮತಿಯರು ಅಲ್ಲೇ ಊಟ, ಅಲ್ಲೇ ಇದು. ಅವ್ರೇನು ಅದು ಭಾರಿ ಅಷ್ಟೇ ರೀತಿಯಿಂದ ಬೆಳೆದವ್ರು. ಇವತ್ತು ಸ್ವಾಮಿಗಳು ಆ ಮಟ್ಟಕ್ಕೆ ಬೆಳೆದ್ರು. ಅದು ಮುಂದೆಲ್ಲ ಸಿರಿಗೇರಿ ಸ್ವಾಮಿಗಳು ಮತ್ತು ಅದನ್ನು ಯಾರ್ಯಾರು ಮಾಡ್ಬೇಕಂತೇಳಿ ಇವ್ರು ಮಾಡಿ ಪಟ್ಟಕ್ಕೆ ಹೋದರು. ಈಗ ಅವರು ಚೆನ್ನಾಗಿ ಬೆಳ್ಕೊಂಡಾರೆ. ಮತ್ತು ಟಿ ಎಸ್ ಪಾಟೀಲ್ರು ಆ ವೃತ್ತಿಯಲ್ಲಿ ಮುಂದುವರೆದ್ರು ಸರ್. ನಿಮ್ಮ ದೊಡ್ಡಣ್ಣವ್ರು ಮುದುಕನಗೌಡ್ರಿಗೂ ರಾಜಕೀಯ ಇದು ಬರಲಿಲ್ಲ. ಯಾಕೆ ಅವರು ನಿಮಗೆ ರಾಜಕಾರಣಕ್ಕೆ ಶಿಕ್ಷಣವನ್ನು ಮಟ್ಟಕುಗೊಳಿಸ್ತಂದರು? SLC ಆಗಿತ್ತು, ನೀವು ಆಗಿತ್ತಲ್ರಿ. ನಾನೇನಂತಂದ್ರೆ ಅಣ್ಣವ್ರು ಅವಾಗ ತಾಲೂಕಿನ ಮುಖಂಡರಿದ್ರು. ಇವೆಲ್ಲ ಸಂಸ್ಥೆ ಇವೆಲ್ಲ ಕಟ್ಟಿದ್ದಾರೆ. ನಮ್ಮ ಅಣ್ಣವರು ಇರುವಪ್ಪನವ್ರು ಕೂಡ್ಕೊಂಡು ಕಟ್ಟಿದ್ರು ಅವನ್ನೆಲ್ಲ. ಮುಂದೆ ಇವ್ರು ಗೌಡ್ಕಿ ಮಾಡ್ತಿದ್ರು. ಇಡೀ ತಾಲೂಕಿನ ಹಿರಿಯರ ಕೂಡಿ ಏನು ಮಾಡಿದ್ರು ಅಂತಂದ್ರೆ ಅಣ್ಣವ್ರನ್ನ ಡಿಸ್ಟಿಕ್ ಲೋಕಲ್ ಅಂತಿದ್ರು ಅವಾಗ. ಈಗ ಜಿಲ್ಲಾ ಪಂಚಾಯತಿ ಅಂತೀವಲ್ಲ, ಡಿಸ್ಟಿಕ್ ಲೋಕಲ್ ಬೋರ್ಡ್ ಅಂತಿದ್ರು. ಡಿಸ್ಟಿಕ್ ಲೋಕಲ್ ಬೋರ್ಡ್ ಧಾರವಾಡ. ಅಲ್ಲಿಗೆ ಇವ್ರನ್ನ ವಿರೋಧವಾಗಿ ಆರಿಸಿ ಕಲಿಸಿದ್ರು. ಈ ಕಲಿಕೇರಿ ಗೌಡರು ಮತ್ತು ಆಲೂರು ಗುರುರಾಜ್ ಗೌಡ್ರು ಅಂತಿದ್ರು. ಇಬ್ಬರನ್ನೂ ಅಲ್ಲಿಗೆ ಕಳಿಸಿದರು. ಊರು ಪಟೇಲ್ರಿದ್ದು. ಆ ಪಾಟೇಲ್ರದ್ದು ಭಾಳ ಅವಾಗ ಗೌರವ ಸ್ಥಾನದ. ಆದರೆ ಅದನ್ನು ರಾಜೀನಾಮೆ ಕೊಡ್ಬೇಕಾಯ್ತು. ನಮ್ಮ ಅವರು DL ಮೆಂಬರ್ ಆಗಿಂದ ಗೌಡ್ಕಿ ಮಾಡೋಕ್ಕೆ ಬರೋದಿಲ್ಲ ಅಲ್ರಿ. ಅದಕ್ಕಿಂತ ದೊಡ್ಡ ಪೋಸ್ಟ್ ಅದು. ದೊಡ್ಡ ಅಲ್ರಿ, ಇದು ನೌಕರಿ ಇದ್ದಂಗೆ ಇದು ಒಂದು ಟೈಪ್ ಇದು. ಅದು ಮಾಡೋಕ್ಕೆ ಬರೋದಿಲ್ಲ ಅದು. ಹಾಗಾಗಿ ಅದಕ್ಕೆ ರಾಜೀನಾಮೆ ಕೊಡ್ಬೇಕಾಯ್ತು. ನಮ್ಮ ತಾಯಿ
ಅಡ ಚೆನ್ನಮ್ಮ ಅಂದಲ್ಲ, ತಾಯಿ ಅಂದ್ರೆ ನಾವು ಹೇಳೋದು ಚೆನ್ನಮ್ಮ. ನಾನು ಹ್ಞೂ ನಮ್ಮ ದೊಡ್ಡಮ್ಮ ಭಾಳ ಪೂಜ್ಯವಾನಿ. 2 ವರ್ಷ ಶಿವಪೂಜೆ ಮಾಡಿ ಊಟ ಮಾಡಿ ಬಾಯ ನೀರು ಸಹಿತ ಆಗ್ತಿದ್ದಿಲ್ಲ. ಅವ್ರ ಮಾತು ನಮ್ಮ ಮನಾರು ಬಗ್ತಿದ್ದಿಲ್ಲ. ಹೀಗಾಗಿ ಅವ್ರು ಏನಂದ್ರೆ, ಇಲ್ಲಪ್ಪ ಮದುವೆಪ್ಪ, ನಮ್ಮ ಮನೆ ಮರ್ಯಾದೆ ಪ್ರಶ್ನೆ, ನಾವು ನಿನ್ನ ಡೇಲ್ ಮೇಲ್ಕಂಡು ಬಿಟ್ಬಿಡ ನಮ್ಮವ್ವ. ಆಮೇಲೆ ಕೊಪ್ಪಳ ಇರೋರ್ನವರು ಕೊಪ್ಪಳದವ್ರ ಮನೆ ತನಕ ಭಾಳ ಅವ್ರು ಇರ್ಬಾರ್ದು ನಮ್ಮ ಮನೆ ಹಿರಿಯ ಇದ್ದಂಗೆ. ಅವ್ರ ಅಜ್ಜನ ಕಾಲದ ಅವ್ರ ನಮ್ಮ ಮನೆತನ ಭಾಳ ನಡ್ಕೊಂಬಂದ್ಯಾರಂತ. ಅವ್ರು ಬಂದು ಹೇಳಿ ಹ್ಞೂ ಅನಿಸಿ ಇಲ್ಲರಿ ಅಂಥೇಳಿ ಅವಾಗ ನಾನು ಶಾಲೆ ಬಿಡಿಸಿದ್ರು ಇನ್ನು ಮಾರ್ಯಕ್ಕೆ. ನಾ 10th ಓದ್ತಿದ್ದೆ ಅವಾಗ ನಾವು 11th ಇತ್ತು. ಎಲ್ಲಿ ಮಾಡಿದ್ರಿ ಸರ್ 10th ನೀವು? ಇಲ್ಲಿ ಮುಂಡ್ರಿಗೆ ಶಾಲೆಗೆ ರೀ ನಾವು ಮುಂಡ್ರಿಗೆ ಶಾಲೆಗೆ 10th ಮುಗಿಸಿದ್ವಿ. ಕಲ್ಕೇರಿ ಶಾಲೆಗೆ 7th ಮುಗಿಸೀನಿ, 7ನೇ ಮಿಲ್ಕಿ ಪರೀಕ್ಷೆ ಅಂತಿದ್ವಿ ಅವಾಗ. ನಾವು ಗದಿಗೆ ಹೋಗಿ ಕೊಡ್ತಿದ್ವಿ ಮಿಲ್ಕಿ ಪರೀಕ್ಷಕ್ಕೆ. ಅಲ್ಲಿಂದ ಪಾಸಾಗಿ ಬಂದ್ವಿ. ಆಮೇಲೆ ನಮ್ಮ ಮಂತ್ರಾಲಯ ಸ್ವಾಮಿಗಳು ಇಲ್ಲಿ ಫೋಟೋ ಐತೆ ನೋಡಿದ್ರೆ, ಇಲ್ಲಿ ಐತೆ ನೋಡ್ರಿ ಹಿಂದೆ, ಇಲ್ಲಿ ಐತೆ ನೋಡ್ರಿ. ಹ್ಞೂ ಸರ್, ಇಲ್ಲಿ ಐತಲ್ಲ ಇದ್ರಾಗ. ಆ ಮಂತ್ರಾಲಯ ಸ್ವಾಮಿಗಳು ಮುಂಡ್ರಿಗೆ ಹೋಗ್ಯಾರ ಅವರು, ಮುಂಡ್ರಿಗ್ಯಾರ ನಾನು ಅವರು ಕ್ಲಾಸ್ಮೇಟ್ ಇಬ್ಬರು. ಅವರು ನಾವು ಕೂಡ ಎಲ್ಲರೂ ಮಿಲ್ಕಿ ಪರೀಕ್ಷೆ ಪಾಸಾದ್ವಿ. ಮುಂದೆ ನಾನು ಇದಾಗಿಂದ ನಾನು ಬಿಡಿಸಿ ತಂದು ಗೌಡ್ಕಿಗೆ ಹಚ್ಚಿದ್ರು. ಹಚ್ಚಿದ ಕೂಡ ನಾನು ಮತ್ತು ಅದ್ರ ಗೌಡ್ರು ಅಂದ್ರೆ ಸ್ವಲ್ಪ ರಾಜಕೀಯನೇ ಅದು, ಅದ್ರಾಗ ಏನು ಪ್ರಶ್ನೆನೇ ಇಲ್ಲ. ಮುಂದೆಲ್ಲ ಊರದೆಲ್ಲ ನೋಡ್ಕೊಂಡು ಜವಾಬ್ದಾರಿ. ಅವಾಗ ಗೌಡ್ರಿಗೆ ಭಾಳ ಮಹತ್ವ ಇತ್ತು ರೀ ಎಲ್ಲ. ಅಂದ್ರೆ ಆ 2 ಥರದ ಗೌಡ್ರು ಇದ್ದರು ಸರ್. ದರ್ಪ ಮಾಡ್ತಿದ್ರು, ಶೋಷಣೆ ಮಾಡ್ತಿದ್ರು. ಗೌಡಿಕೆ ಅಂದ್ರೆ ದರ್ಪ, ಅನ್ಯಾಯ, ಫ್ಯೂಡಲ್ ಅಂತಿದ್ರು. ನಿಮ್ಮ ಗೌಡಿಕೆ ಹೆಂಗಿತ್ತು, ನೀವು ಹೆಂಗೆ ಪರ್ಫಾರ್ಮ್ ಮಾಡಿದ್ರಿ? ಬಹುಶಃ ನೀವು ಹೇಳ್ದಂಗೂ ಇದ್ದಿಲ್ಲ ಗೌಡರು. ಇದ್ರು ಸರ್, ಎಲ್ಲಾರು ಒಬ್ಬನು ಸುಮಾರು ಇರ್ಬೋದು. ಹ್ಞೂ ಸರ್, ಸುಮಾರು ಇರ್ಬೋದು, ಉಡಾಳು ಇರ್ಬೋದು, ಕುಡುಕು ಇರ್ಬೋದು. ನಾ ಎಲ್ಲ ಅನ್ನೋದಿಲ್ಲ, ಭಾಳ ಮಂದಿ ಗೌಡರು ಚಲೋ ಇದ್ರು. ಈಗ ಹೆಂಗೆ ನಿಮ್ಮ ಶಿಕ್ಷಕರದ್ದು ಹೇಳಿಲ್ಲ ನಾನು, ಭಾಳ ಮಂದಿ ಶಿಕ್ಷಕರು ಚಲೋ ಅದಾರ. ಒಂದು 10-20 ಮಂದಿ ಎಲ್ಲ ಶಿಕ್ಷಕರು ಕೆಟ್ಟಾರ ಅಂದ್ಬಿಡ್ತೀವಿ, ಸಹಜದಾಗ ಅಂತೀವಿ ಇಲ್ರಿ. ಹಂಗೆ ಅದು ನಿಮ್ಮ ಪಾತ್ರ ಏನಿತ್ತು ಸರ್? ಪಾತ್ರ ಏನಿತ್ತು? ಅಲ್ಲ, ಊರು ತಂದೆ ತಾಯಿ ಅಂತಿದ್ರು, ಅಷ್ಟು ಗೌರವದಿಂದ ನಡ್ಕೊಳ್ಳೋರು. ನನ್ನ ಪಾತ್ರ ಅಂದ್ರೆ ಏನು ರೀ, ಊರಾಗ ಎಲ್ಲ ಜವಾಬ್ದಾರಿ ನಮ್ಮದೇ. ದೇವಸ್ಥಾನದಿರ್ಬೋದು, ಇನ್ನೊಂದು ಇರೋದು, ಊರು ಸಂರಕ್ಷಣೆ ಇರ್ಬೋದು. ಆಮೇಲೆ ಅವಾಗ ಎಷ್ಟು ಪವರ್ಫುಲ್ ಇತ್ತು ಅಂದ್ರೆ, ನಮ್ಮದು ಮರ್ಡರ್ ಆದ್ರೆ ಸಹಿತ ಪೊಲೀಸರು ಬರ್ತಿದ್ದಿಲ್ಲ. ಅದನ್ನು ಸಹಿತ ನಾವು ಪಂಚನಾಮ ಮಾಡಿ ಅಲ್ಲಿ ಕಳಿಸಿದ್ದಾನೆ ಅವ್ರು ಬರ್ಬೇಕು. ಅಲ್ಲಿ ಮಟ್ಟ ಯಾರಿಗೇ ಅಧಿಕಾರ ಇತ್ತು, ನಮ್ಗೆ ಅಧಿಕಾರ ಇತ್ತು. ಸರ್ 47 ಸ್ವಾತಂತ್ರ್ಯ ಆಯ್ತು. ನೀವು 10th ಎಷ್ಟನೇ ಇಸ್ವಿಯಾಗಿ ಮುಗಿಸಿದ್ರಿ? 49 ಮುಗೀತು. 50, 51, 52 3 ವರ್ಷ 10th ಮಟ್ಟ ಓದಿ ನಾನು. 8th, 9th, 10th. 11th 53ಕ್ಕೆ ಇದ್ದೆ. ಅವಾಗ ಬಿಡಿಸ್ಬಿಟ್ರು. ಭಾಳ ಸಣ್ಣವ್ರು ಸರ್ ನೀವು ಗೌಡ್ರಾದಾಗ. ಹೇಳ್ತನಲ್ಲ, ಮತ್ತು ಅನುಭವ ಇರಲಿಲ್ಲ ಸರ್, ಆಡಳಿತ ಅನುಭವ ಇರಲಿಲ್ಲ ನಿಮಗೆ. ಆಡಳಿತದ ಅನುಭವ ಇರಲಿಲ್ಲ, ಆದ್ರೆ ಮನೆತನದ ಪ್ರಭಾವ ಇತ್ತು. ಅಲ್ಲ, ಪ್ರಭಾವನೇತ್ರ ಅದು ಏನು ದೇವ್ರು ಆಡ್ರಿ. ಅದು ಬಂದತ್ತೆ, ಅದು ನನಗೆ ಹೆಂಗೆ ಅನುಭವ ಅಂತ ನನಗೂ ತಿಳಿಲಿಲ್ಲ. ಬಂದ ಕೂಡಲೇ ಶುರುವಾತು ನಂದು. ಆಮೇಲೆ ಅವಾಗಲಿದ್ದಾನೆ ನನ್ನ ಗುರಿ. ಬಹುಶಃ ನನ್ನ ಗೆಳೆಯರು, ಅದು ಇವರು ಬ್ರಾಹ್ಮಣರಿದ್ರು, ಇವರು ಸ್ವಾಮಿಗಳು. ಬಹುಶಃ ನನ್ನ ಗೆಳೆಯರು SCನೇ ಇದ್ರು, ದಲಿತರು ಹುಡ್ರೆ ನನ್ನ ಗೆಳೆಯರು. ಅವತ್ತಲಿದ್ದೇನೂ ನಾನು ಈ ಅಸ್ಪೃಶ್ಯತೆ ವಿರೋಧಿನ. ಆಮೇಲೆ ನಾ ಗೌಡಾಗಿ ಬಂದ ಕೂಡಲೇ ಹರಿಜನ್ ಕೇರಿಗೆ ಹೋಗ್ತಿದ್ದೆ. ಅವರೆಲ್ಲರನ್ನೂ ಕುಡಿಬೇಡ್ರಿ, ಇದನ್ನು ಮಾಡಬೇಡ್ರಿ. ಆಮೇಲೆ ಅವಾಗ ದೇವದಾಸಿ ಬಿಡಬೇಡ್ರಿ ಅದನ್ನೆಲ್ಲ ಹೇಳ್ತಿದ್ದೆ. ಆಮೇಲೆ ಊರಾಗ ಜನ ಭಾಳ ಗೌರವ ಕೊಡಾರ. ಆಮೇಲೆ ಅವತ್ತಲಿದ್ದ ನಾನು ಭ್ರಷ್ಟಾಚಾರ ವಿರೋಧಿ. ಅವಾಗ ಏನಿತ್ತು ಅಂದ್ರೆ, ನೀವು ಹೇಳಿದಂಗೆ ಈ ದನಗಿನ ಖರೀದಿ ಆಗ್ತಾವಲ್ಲ, ಈಗ ಮುನ್ಸಿಪಾಲ್ಟಿ ಪೌತಿ ಬರೀತಾರೆ, ಅವು ಗೌಡ್ರಿಗೆ ಇತ್ತು ಅಧಿಕಾರ. ರಹದಾರಿ ಅಂತಿದ್ವಿ, ಆ ಗೌಡ್ರು ಚೀಟಿ ಕೊಟ್ಟರೆ ಬಿಡಾರ, ಮಾರಾಟ ಮಾಡೋದಿಲ್ಲ, ಮತ್ತೊಂದು ಊರು ಹಿಡ್ಯಾರ. ಹಂಗೆ ರಹದಾರಿ ಬರೆಯೋದು ನಮ್ಗೆ ಇತ್ತು. ಆ ಕಾಲಕ್ಕೆ ₹1 ಕೊಡಾರ. ಆ ಚೀಟಿ ಬರೆಯೋಕೆ ₹1 ತೊಗೊಳಾರ. ಅವಾಗೆಲ್ಲ ಪದ್ಧತಿನ ಇತ್ತಂತದ್ದು. ಇದ್ಯಾಕೆ ನಾನು ಮೊದಲೇದು ಒಂದು ಯಾವುದೋ ಬಂತು, ತೊಗೊಂಡೋಗಂತ, ಇದು ಭ್ರಷ್ಟಾಚಾರ ಆಗತ್ತಿದ್ದು, ಇದು ಸರಿ ಅಲ್ಲ ಅಂತ ಅದನ್ನು ತೆಗೆದೆ. ಅಲ್ಲಿಂದ ನಾನು ಈ ಭ್ರಷ್ಟಾಚಾರ ವಿರೋಧಿ. ಜನಪರ ಅನಿಸ್ಕೊಂಡ್ರಿ? ಜನರ ಪರ ಅನಿಸ್ಕೊಂಡ್ರಿ ನೀವು? ಹೌದು, ಅನಿಸ್ಕೊಂಡೆ. ಆಮೇಲೆ ಬಡವರು ಬಗ್ಗರು ಬಂದರೆ, ಆಮೇಲೆ ನಾನು ಯಾವ ಕಾಲಕ್ಕೂ ನಾನು ಏಕಪತ್ತಿರೋದು ಅಷ್ಟೆ. ಬಹುಶಃ ನಾನು ಹೆಣ್ಮಕ್ಳು ಇವತ್ತು ಭಾಳ ಗೌರವ ಅಂತ ಕಾಣ್ತೀನಿ, ಅಕ್ಕಂಗೆ ಇರಂಗೆ ಕಾಣ್ತೀನಿ. ಅದೇನೋ ಅದು ನಮ್ಮ ತಾಯಿ ಗುಣ. ನಮ್ಮ ದೊಡ್ಡಮ್ಮ ಆತು, ಆಮೇಲೆ ನಮ್ಮ ತಾಯಿ ಗಂಗಮ್ಮ ಅಂತ.
ಹೆಂಗೆ ಬುದ್ಧಿ ಹೇಳ್ಯಾರ ಅವ್ರು. ಹ್ಞೂ ಯಾರು ಹುಡುಗಾಟಿ ಮಾಡಿ ಎಲ್ಲ ಈಗ ಚೌಡ್ಯಾಗ ಕುಂತಾಗ ನೋಡ್ಬೇಕ್ರಿ ಅದನ್ನು. ನಾವು ಚೌಡ್ಯಾಗ ಕುಂತೀವಿ ಹಿರಿಯರು ಬರೋ ಹಳೆ ಮಂದಿ ಮಹಾನುಭಾವರು ನೀವು ಹೇಳ್ದಂಗೆ ಇರ್ತಾರೆ. ಏನು ಗೌಡಪ್ಪ ನೀನು ವಯಸ್ಸಿನಾಗ ಅಂತ ಅನ್ನಾರು ಇರ್ತಾರೆ. ಭಾಳ ದೊಡ್ಡ ಮನುಷ್ಯರಪ್ಪ ಹುಡುಗರು ನಾಳೆ ಮಾಡಾರ ನೀವು ಅಂತ ಬೇದ್ ಕಳಿಸುತ್ತೆ. ಆಗ ನನಗೇನೋ ಅದು ನಮ್ಮ ತಾಯಿ ಪುಣ್ಯ, ನಾನು ಈ ರೀತಿಯಾಗಿ ಬೆಳೆದು ಬಂದೆ. ಮುಂದೆ ಏನಾಯ್ತು ಸರ್, ಅಷ್ಟೆಲ್ಲ ಗೌಡ್ಕಿ ಇತ್ತಲ್ಲತ್ತು ತಾಲೂಕಿನ ನಾಯಕರಾಗೋದಾಗಲಿ MLA ಗೆ ಟಿಕೆಟ್ ಸಿಗೋದಾಗಲಿ ಯಾಕೆ ನಿಮ್ಗೆ ಅವಕಾಶ ಹೇಳ್ತೇನೆ ಮುಂದೆ. ಅವಾಗ ಏನಾಯ್ತಂದ್ರೆ ಗೌಡ್ರಂದ್ರೆ ತಾಲೂಕಿನ ಹಿರಿಯರು ಎಲ್ಲ ಗೌಡ್ರು ಕೂಡ್ತಿದ್ವಿ, ತಹಸೀಲ್ದಾರ್ ಆಫೀಸ್ನಾಗ ಇರ್ತಿದ್ವಿ. ಅವಾಗ ಮೊದಲ ಏನಾಯ್ತಂದ್ರೆ ಈ ಸ್ವಾತಂತ್ರ್ಯ ಬಂದ ಮೇಲೆ 55-56 DD ಸಾಟಿ ಅಂತ ಕಲೆಕ್ಟರ್ ಇದ್ರು ಧಾರವಾಡಕ್ಕೆ. ಕೇಂದ್ರ ಸರ್ಕಾರವರು ಒಂದು ಆದೇಶ ಹೊರಡಿಸಿದರು. ಏನು ಆದೇಶ ಅಂತಂದ್ರೆ ಎಲ್ಲೆಲ್ಲಿ ಏನೇನು ಅಭಿವೃದ್ಧಿ ಆಗೋಕ್ಕೆ ಯಾವ ತಾಲೂಕಿನಲ್ಲಿ ಯಾವ ಜಿಲ್ಲೆಯಲ್ಲಿ ಅಂಥೇಳಿ DC ಗೆ ಆರ್ಡರ್ ಕೊಟ್ಟರು. ಅವಾಗ ಅವರು ಮುಂಡ್ರಿಗೆ ಬಂದು ಮೀಟಿಂಗ್ ಕರೆದು ತಹಸೀಲ್ದಾರ್ ಆಫೀಸ್ನಾಗ ಎಲ್ಲ ಗೌಡ್ರು ಹೋಗ್ಬೇಕಲ್ಲ. ಗೌಡ್ರು ಕುಲಕರ್ಣಿಯರು ಇದ್ರು ಅವಾಗ, ಬರೀ ಗೌಡ್ರಲ್ಲ ಕುಲಕರ್ಣಿಯರು ಅಂತಿದ್ರು, ಅವರು ವತಂದಾರ. ಇಬ್ಬರು ಹೋಗ್ತಿದ್ವಿ. ಅವು ತಾಲೂಕಿನೇರಿ ಅಂತ ನಮ್ಮಣ್ಣವರು, ಆಮೇಲೆ ಮುದ್ಕೊಂಡು ಹಿಂಗೆ DL ಮೆಂಬರು. ಅವಾಗ DL ಮೆಂಬರ್ ಅಂದರೆ ದೊಡ್ಡ MLA ಗಿಂತ ಪವರ್ಫುಲ್ ಪೋಸ್ಟ್ ಇದೆ ಆ ಕಾಲಕ್ಕೆ. ಅವರೆಲ್ಲ ಇರ್ತಿದ್ರು. MLA ಗಳು ಇರ್ತಿದ್ರನ್ ಸರ್? ಅವಾಗೇನೋ MLA ಇದ್ದಿಲ್ಲ, ಮೊದಲೇ ಚುನಾವಣೆ ಆಗಿರಲಿಲ್ಲ. ಅವ್ರು DL ಮೆಂಬರ್ ದೊಡ್ಡರು ಅವಾಗ. ಮುಂದೆ ಚುನಾವಣೆ ಆತ್ಬಿಟ್ರಿ. ಮುಂದೆ ಹುಲ್ಕೋಟೆ ವಕೀಲರು ಅಂತ MLA ಬಂದರು. ಆ ಕಾಲಕ್ಕೆ ಇದ್ದಿಲ್ಲ, ಪಾಪ್ಯುಲರ್ ಇರ್ಬಾರ್ದು. ಆಮೇಲೆ ಭೂಮಿರರ್ ಅಂತಿದ್ರು ನಮ್ಮ ಅಣ್ಣವರು. ಹಿಂಗೆ ತಾಲೂಕು ಹಿರಿಯರೆಲ್ಲ ಕೂಡಿಸಿದ್ರು ಅವತ್ತು ಮೀಟಿಂಗ್. ಅವತ್ತೇನೇನು ಆಗ್ಬೇಕು ಅಂತ ಅಂದಾಗ ನಮ್ಮ ಅಣ್ಣವ್ರ ಸೂಚನೆ ಇವೆಲ್ಲ ಏನು ಮೊದಲನೇದು ಕೇಳಿದ್ದೇನು ಅಂತಂದ್ರೆ ನಮ್ಮದು ಗದಗ ಜಿಲ್ಲೆ ಆಗ್ಬೇಕು. ಅವತ್ತು ಕೇಳಿರೋದಿದ್ದು ನಾನು DC ಇದ್ದಾಗ ಹೇಳೀನಿ, DR ಪಾಲ್ಟ್ರ್ ಇದ್ದಾಗ ಹೇಳೀನಿ. ಅದು ನಿಮ್ಗೆ ಹಾಕೇನೇ ಇಲ್ಲ ಸಂದರ್ಶನ. ಅವತ್ತು ಮೊದಲನೇದು ಕೇಳಿದ್ದು ನಮಗೆ ಒಂದು ಗದಗ ಜಿಲ್ಲೆ ಆಗ್ಬೇಕು ಮೊದಲನೇದು. ಎರಡನೇದು ಏನಂತ ಅಂದ್ರೆ ಈಗೇನು ಇದಲ್ಲ ಮೇಲೆ ನೀರು ಕುಡಿಯೋ ನೀರಿನ ತೊಂದರೆ ಇತ್ತು ಜಿಲ್ಲೆ ಭಾಳ ಇತ್ತಲ್ಲ ಸರ್. ಭಾಳ ಇಲ್ಲಿ ನೀರು ಕುಡಿದ್ರೆ ಫ್ಲೋರೈಡ್ ಇತ್ತು, ಇಲ್ಲಿ ಫ್ಲೋರೈಡ್ ಕಂಟೆಂಟ್ ವಾಟರ್ ಇತ್ತು. ಆಮೇಲೆ ಎಲ್ಲ ಎಲ್ಲ ಇದ್ರಾಗೂ ನೀರಿನ ಕೊರತೆ ಇತ್ತು ರೀ. ಅದು ಮೊದಲನೇದು ತುಂಗಭದ್ರಾ ನದಿಯಿಂದ ನಮ್ಮಣ್ಣವ್ರು ಏನು ಕೇಳಿದ್ರೆ ಅವತ್ತು ಈಗ ಜಿಲ್ಲೆ ಏನು ಕೇಳ್ತೀವಲ್ಲ ಆ ಜಿಲ್ಲೆಗೆ ಎಲ್ಲಕ್ಕೂ ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ. ಗದಗಿಗೂ ಭಾಳ ತೊಂದರೆ ಇತ್ತು ಸರ್ ಅವಾಗ. ಯಾವಾಗ ಐತ್ರಿ ಇದು ಪಾಂಚುರಾಣದ ನೀರು ಸೇದಾರ. ಹೌದು, ಪಾಂಚುರಾಣದ ಇತ್ತಂತ ನಡೀತಿತ್ತು. ಅದು ನೀರು ಭಾಳ ಇತ್ತು ರೀ ಗದಗ ಊರಾಗ. ಆಮೇಲೆ ಎರಡನೇದು ಕೇಳಿದರು. ಮೂರನೇದು ಏನು ಕೇಳಿದ್ರು ಅಂದರೆ ತುಂಗಭದ್ರಾ ನದಿಗೆ ಬ್ರಿಡ್ಜ್ ಆಗ್ಬೇಕು. ಏನು ಕಟ್ಟಿನಲ್ಲ ಹ್ಞೂ ಸರ್, ಬ್ರಿಡ್ಜ್ ಆಗ್ಬೇಕು. ಇದು ಹಡಗಲಿಗೆ ಲಿಂಕ್ ಇದು ಲಿಂಕು. ಹೊಳೆ ಹಚ್ಚಕ್ಕೆ ನೆಂಟಸ್ತಾನ ಮಾಡಬಾರ್ದು ಅಂತ ಅತ್ತಾಗ ಹೊಡಾರು ಇತ್ತಾಗ ಹೊಡಾರು. ಸತ್ತಿರಲ್ಲ ಕೆಟ್ಟಿಲ್ಲ, ಬಳೆ ಬಂದರೆ ಅತ್ತಾಗಿಲ್ಲ ಇತ್ತಾಗಿಲ್ಲ. ಬ್ರಿಡ್ಜ್ ಆಗ್ಬೇಕು. ಅದನ್ನು ಅವ್ರು ಸಿಂಗ್ಟಾಲ್ ಒಂದು ಕೇಳಿದರು. ಸಿಂಗ್ಟಾಲ್ ಒಂದು ಬ್ರಿಡ್ಜ್ ಮಾಡಿಕೊಡ್ಬೇಕು. ಆ ನಂತರ ನಮ್ಗೆ ಗದಗದಿಂದ ಹಡಗಲಿ ಮೇಲೆ ಅದು ಮುಂಡ್ರಿ ಮೇಲೆ ಅದು ಒಂದು ರೈಲ್ವೆ ಲೈನ್ ಆಗ್ಬೇಕು. ಅವತ್ತು ಕೇಳಿದ್ದೆವು, ಕೇಳಿದರು. ಆಮೇಲೆ ನಮ್ಮ ಮುಂಡ್ರಿ ತಾಲೂಕು ಒಂದು ಇಂಡಸ್ಟ್ರಿ ಇವು ಮೇನ್ ಕೇಳಿದ್ವು. ಉಳಿದು ರೋಡು ಪಾಡು ಅವನ್ನೆಲ್ಲ ಹಾಕಿಕೊಟ್ರಲ್ಲ. ಅಲ್ಲಿ ಬ್ರಿಡ್ಜ್ ಅವಕ್ಕೆ ಇಲ್ಲಿ ಅವಕ್ಕೆ ಹೊರಗೆ ಮೂಡ್ರು ಇವನ್ನೆಲ್ಲ ಹಾಕಿಕೊಟ್ರು. ಅವತ್ತು ಇವರೆಲ್ಲ ಕೇಳಿ ಬರ್ಕೊಂಡು ಹೋದ್ರಲ್ಲ. ನಾವು ಆಗಲೆಲ್ಲ ಹಂಗೆ ನಿಂತು ಅದೇನೇನೋ ಸುದೈವ ದುರ್ದೈವ ನಾನು MLA ಅದು ಆರಿಸಿ ಬಂದೆ. ಅವ್ರೇನು ಹೇಳಿದ್ರು ಅದು ಅಷ್ಟು ಮಾಡಿ ಗೊತ್ತಕ್ಕೆ ಯಾವ ಉಳಿದ ಲೈನ್ ಒಂದು ರೈಲ್ವೆ ಲೈನ್ ಉಳಿದೈತಿ. ಆ ರೈಲ್ವೆ ಲೈನು ಹೇಳ್ಬಿಡ್ತೀನಿ ನಿಮ್ಗೆ. ರಾಯರೆಡ್ಡಿ MP ಅವಾಗ 96 ರೀ. ರಾಯರೆಡ್ಡಿ MP ಇದ್ದಾಗ ನಾನು ಅದನ್ನ ಕೂಡ್ಕೊಂಡು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು. ಇವ್ರು MP ಇದ್ದ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಹೋದ್ವಿ. ಅಲ್ಲಿ ಈ ಲೈನ್ ತೊಗೊಂಡು ಹೋದ್ವಿ, ರೈಲ್ವೆ ಲೈನ್ ಬರ್ಕೊಂಡು ಹೋದ್ವಿ. ದೇವೇಗೌಡರು ತರಿಸ್ಬಿಟ್ರಿ ಅಂತೇಳಿ ರಾಮ್ವಿಲಾಸ್ ಪಾಸ್ವಾನ್ ಮನೆಗೆ ಅವರು, ನಾನು ದೇವೇಗೌಡರ ಮನೆಗೆ ಪ್ರಯತ್ನ ಮಾಡಿದೆ. ಅವತ್ತು ಅದು ಪ್ಲ್ಯಾನು ಎಸ್ಟಿಮೇಟ್ ಬರಲಿಲ್ಲ. ಅದು ನಿಂತಿರ್ತಾವಾಯ್ತು, ಆಗಲಿಲ್ಲ. ಈಗ ಅದೇನೋ ಮನೆ ಬಸವರಾಜ ಬನ್ಸೂರು ಐತಿ. ಮತ್ತು ಈಗ ನಮ್ಮ ರೈಲ್ವೆ ಹೋರಾಟ ಸಮಿತಿ ಹೋದರೆ ಈಗೇನೋ ಅದನ್ನು ಮಾಡಕತ್ತಾರಂತ. ಅದು ಒಂದು ಈಗ ನಮ್ಗೆ ಉಳಿದಿದೆ.
ಮತ್ತು ಬ್ರಿಡ್ಜು ಮಾಡಿದ್ವಿ. ಅವ್ರು ಸಿಂಗ್ಟಾಲ್ ಒಂದು ಮಾಡಿದ್ರು, ನಾವು ಹಡಗಲಿ ಮುಂದೆ ಮಾಡಿದ್ವಿ. ಪ್ರಕಾಶ್ ಅವರು ನಾವು ಆ ಕಡೆ ಪ್ರಕಾಶ್ ಅವರಿದ್ದರು, ಈ ಕಡೆ ನಾ ಕಡೆ ಇಬ್ಬರು ಕೂಡ್ಕೊಂಡು ಮಾಡಿದ್ವಿ, 2 ಮಂತ್ರಿಗಳಾಗಿದ್ವಿ. ಆಮೇಲೆ ಇರಿಗೇಷನ್ ಆಗ್ಬೇಕಂತ ಕೇಳಿದ್ರು ಮೇಜರಾಗಿ, ನಮ್ಮ ತಾಲೂಕು ಇರಿಗೇಷನ್ ಆಗ್ಬೇಕಂತ. ಅದನ್ನು ಮಾಡೀವಿ, ಅದು ಮುಗಿವಲ್ದಿನ್ನು. ಇರಿಗೇಷನದ್ದು ಆಗೈತಿ. ಶುಗರ್ ಫ್ಯಾಕ್ಟ್ರಿನೂ ಹಾಕೀನಿ. ಆಮೇಲೆ ಬಹುಶಃ ಜಿಲ್ಲಾನೂ ಆಗೈತಿಲ್ಲ. ಜಿಲ್ಲಾ ನೀವಿದ್ದಾಗ ಆಯ್ತು ನಾನೇ ಮಾಡಿದ್ದೆ ಸರ್. ನೀವು ಅಷ್ಟೇ ನಿಮ್ಮ ಗೌಡ್ಕಿ ಸ್ಟಾರ್ಟ್ ಮಾಡಿದ್ರಲ್ಲ, ನಿಮಗೆ ಇಮಿಡಿಯೇಟ್ಲಿ ಶಾಸಕರಾಗುವಂಥ ಅವಕಾಶ ಸಿಗಲಿಲ್ಲ. ಮುದ್ದನಗೌಡರು ಎಷ್ಟು ದಿವಸವರೆಗೂ ಅಧಿಕಾರದಲ್ಲಿದ್ದರು, ಅವ್ರ ನಂತರದಲ್ಲಿ ನಿಮ್ಮದು ಸ್ಥಾನಮಾನ ಹೆಂಗಿತ್ತು? ಯಾಕೆ ತಡ ಆಯ್ತು ಸರ್? ಮುದ್ದನಗೌಡರು ಅಧಿಕಾರದಾಗ ಇದ್ರಲ್ಲ, ಅವ್ರ ಅಣ್ಣವ್ರಿದ್ದಾಗ TS ಪಾಟೀಲ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು. ಅದು ಆಗಲಿಲ್ಲ. ಅದು ಆಗಲಿಲ್ಲ. ಆದಮೇಲೆ ಅಷ್ಟರೊಳಗಾಗಿ ನಮ್ಮಣ್ಣರು ಇದಾಗಿದ್ದರು. ನಾ ಗೌಡ್ಕಿ ಮಾಡೋದು ಮತ್ತು ಹಿರಿಯತನ ಶುರು ಆತಲ್ಲ, ತಾಲೂಕಿನೆಲ್ಲ ಹಿರಿಯ ಅದೇ. ಆಗಿಂದ ಮುಂದೆ ಏನು ಮಾಡಿದ್ರು, ನಮ್ಮಣ್ಣ ನನ್ನ ಊರಿಗೆ ಬಂದು 1 ವರ್ಷದಾಗ ನಾನು ಸೊಸೈಟಿ ಚೇರ್ಮನ್ ಮಾಡಿದರು. ಈ ಊರು ಸೊಸೈಟಿ ಚೇರ್ಮನನ್ನು ಮಾಡಿದ. ಆಮೇಲೆ ಮುಂದೆ TAPCMC ಅಧ್ಯಕ್ಷರು ಮಾಡಿದರು. ಬೆಳ್ದು DCC ಬ್ಯಾಂಕ್ ಡೈರೆಕ್ಟರ್ ಅದೇ ಅಣ್ಣಾರು ಡೈರೆಕ್ಟರ್ ಇದ್ದರು. ಮುಂದೆ ಅವ್ರಿಗೆ ಕ್ಯಾನ್ಸರ್ ಆಯ್ತು ನಮ್ಮ ಅಣ್ಣವ್ರಿಗೆ. ಹಾಗೆ ಅವ್ರು ತೀರ್ವಾದ್ರು. ಅವ್ರು ಎಷ್ಟನೇ ಇಸ್ವಾಗಿದೆ ಆದ್ರೆ ಸರ್? 12/8/71. 71. ಮತ್ತು ನೀವು 71ರಿಂದ ಜವಾಬ್ದಾರಿ ಎಲ್ಲ ನಿಮಗೆ ಬಂತು ಸರ್? ಅದಕ್ಕಿಂತ ಮೊದಲ ತೊಗೊಂಡಿದ್ದು ಜವಾಬ್ದಾರಿ. ಅಲ್ಲ, ಮುಂದೆ ಅವ್ರು ಹೋದ್ಮೇಲೆ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇಡೀ ತಾಲೂಕಿಂದ ಹಿರಿಯತನ, ಜಿಲ್ಲಾ ಹಿರಿಯತನ ತೊಗೊಂಡ್ರಿ. 71, 81, 91. ನೀವು 30 ವರ್ಷ ಯಾಕೆ ಗ್ಯಾಪ್ ಆಯ್ತು ಸರ್? ಪಾಲಿಟಿಕ್ಸ್ನಲ್ಲಿ MLA ಆಗಲಿಕ್ಕೆ ಅಷ್ಟು ಗ್ಯಾಪ್ ಯಾಕೆ ಆಯ್ತು? ಅಂದರೆ ಅದು ಏನಾಯ್ತು ಅಂದರೆ, ನಾವು ಮುಂದೆ ಕಾಂಗ್ರೆಸ್ ಬಡೀತು. ಕಾಂಗ್ರೆಸ್ ಪಾರ್ಟಿ ಹೊಡಿತಲ್ಲ. ಕಾಂಗ್ರೆಸ್ ಪಾರ್ಟಿ ಹೊಡೆದ ಕೂಡಲೇನ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಅದು ರೂಲಿಂಗ್ ಕಾಂಗ್ರೆಸ್ ಅಥವಾ ಅದಾಯಿತು. ಮುಂದೆ ನಾವು ಮೊದಲ ರೂಲಿಂಗ್ ಕಾಂಗ್ರೆಸ್ನಾಗ ಇದ್ವಿ. ಮುಂದೆ ಅದು ಇದಾಗಿಂದ ಆ ವೇಳೆಗೆ ನಮ್ಮ TS ಪಾಟೀಲರು ಇದ್ರು ಇನ್ನೂ. ಅವರು ಬಂದರು ಪ್ರಚಾರಕ್ಕೆ ಇಂದಿರಾ ಗಾಂಧಿ ಪರವಾಗಿ. ಅಲ್ಲಿಂದ ಸಿರಿಗೇರಿ ಸ್ವಾಮಿಗಳು ಆ ಪರವಾಗಿದ್ದರು ಅವಾಗ. ಅಲ್ಲಿಂದ ಪ್ರಚಾರ ಮಾಡಿದರು. ಮುಂದೆ ಅಲ್ಲಿನೂ ಟಿಕೆಟ್ ಕೈ ಕೊಟ್ಟರು ಅವ್ರು ನಮ್ಮ ಅಣ್ಣರಿಗೆ. ಎಲ್ಲಿ ಕೇಳಿದ್ರು ಸರ್ ಅವ್ರಿಗೆ? ಮುಂಡ್ರಿಗೆ ಕೇಳಿದ್ರು. ಮುಂಡ್ರಿಗೆ ಟಿಕೆಟ್ ಕೇಳಿದ್ವಿ, ಕೊಡಲಿಲ್ಲ ಅವರು. ಅದು ಲಿಮಿಟ್ ಆದರೂ ಅದೇನೇನು ಮಾಡಿ ಹಾರಿಸಿ ಏನು ಮಾಡಿಬಿಟ್ರು ಅಂದರೆ ಕುರುಡಿಗೇರಿಗೆ ಕೊಟ್ಬಿಟ್ರು. ಈ KS ಪಾಟೀಲ್ ಎತ್ತನಮ್ಮ ಅಂತ ಇವ ಬೆಳೆದ್ರೆ ನಮ್ಗಿಂತ ಹೆಚ್ಚು ಬೆಳಿತಾನಮ್ಮ ಅಂತೇಳಿ ಹಾರಿಸ್ಬಿಟ್ರು. TS ಪಾಟೀಲ್ ಟಿಕೆಟ್ ಕೊಟ್ಟು ತಪ್ಪಿಸ್ಬಿಟ್ರು. ಆಮೇಲೆ ಮುಂದೆ ಅವರು ಇದಾಗಿ ಹೋದರು. ಮುಂದೆ ನಾನು ಹಂಗೆ ಹೋದ್ನಲ್ಲ, ಮುಂದೆ ಹೊಡಿತ ಕಾಂಗ್ರೆಸ್ ತೆಗಿದ್ವಿ, ಯಾರು ನಿಲ್ಲಿಸ್ತಿದ್ವಿ. ಹಿಂಗೆ ನಿಲ್ಲಿಸ್ಕೊಂತ ಬಂದ್ವಿ. ಮುಂದೆ ಜನತಾಳ ಆಯ್ತು, ಜನತಾ ಪಕ್ಷ ಆಯ್ತು. ಬೊಮ್ಮಾರು ಬಂದ್ಕೊಂಡು ಮತ್ತು ಜಿಲ್ಲಾ ಮಟ್ಟದ ಮೇಲೆ ನಾನು ಮತ್ತು ಅವಾಗೆಲ್ಲ DC ಬ್ಯಾಂಕ್ ಡೈರೆಕ್ಟರ್ ಆಗಿಬಿಟ್ಟು ನಾನು. ಅವಾಗೆಲ್ಲ KC ಬ್ಯಾಂಕ್ ಡೈರೆಕ್ಟರ್ ಅಂದರೆ ಭಾಳ ಪವರ್ಫುಲ್ ಬಿಟ್ರದು. ಇವತ್ತಿಗೆ ಅದು KC ಬ್ಯಾಂಕ್ ಡೈರೆಕ್ಟರ್ ಅಂತಂದರೆ MLA ಈಕ್ವಲ್ ರೀ ಅದು ಪೋಸ್ಟು. ಹಾಗೆ ಎಲ್ಲರೂ ಇದಾದರು. ಮುಂದೇನಾಯ್ತು, ಅವಾಗೇನಾಯ್ತಂದ್ರೆ ನಮ್ಮ ಪಾರ್ಟಿ ಒಳಗೆ ಜಿಲ್ಲಾದಾಗ ಎಲ್ಲಾರು ಒಂದು ಕುರುಬರಿ ಕೊಡ್ಬೇಕಲ್ಲ, ಈ ಸಮಸ್ಯೆ ಬರೋದಿಲ್ಲ. ಅಂದರೆ ಹಳೆ ಧಾರವಾಡ ಜಿಲ್ಲಾದೊಳಗೆ ಸರ್? ಹಳೆ ಧಾರವಾಡ ಜಿಲ್ಲಾದ ಕೊಡ್ಬೇಕಲ್ಲ ಒಂದು. ಮತ್ತು ಇಲ್ಲಿ ಹೆಚ್ಚದ ಈಕ್ವಲ್ ಅದೀವಿ, ಕುರುಬರು ನಾವು ಈಕ್ವಲ್ ಅದೀವಿ ಇಲ್ಲಿ ಅಂದ. ಮತ್ತು ಇಲ್ಲೇ ಕೊಡ್ಬೇಕಲ್ಲ, ಮತ್ತು ಬೇರೆ ಕಡೆ ಬರೋದಿಲ್ಲ ಅಂತ ಇಲ್ಲಿ ಅವರು ಕೊಟ್ಟರು. ಇವರು ಕೂಡಿಗೆರು ಇವ್ರಿಗೆ ದಂಡಿನವ್ರಿಗೆ ಕೊಟ್ಟರು. ದಂಡಿನವ್ರಿಗೆ ಪ್ರಯತ್ನ ಮಾಡಿದ್ವಿ. ಆದರೆ ಅದು ಏನಾಗಿಬಿಡ್ತು ಅಂದರೆ, ಹೊಡೆದ ಕೂಡಲೇ ಇಂದಿರಾ ಗಾಂಧಿ ಹವಾ ಬಂದುಬಿಡ್ತಾವೆ ಭಯಂಕರ. ಕಾಂಗ್ರೆಸ್ ನಡೀಲಿಲ್ಲ. ಕಾಂಗ್ರೆಸ್ಸಿಂದ ಕೂಡಿಗೆ ನಿಂತರು. ಈ ಜನತಾ ದಳ ಏನಂತ ಜನತಾ ಪಕ್ಷ ಅಂದ್ರೆ ನಿಂತವಾಗ 77 ನಿಂತರು. ನಿಂತ ಕೂಡಲೇ ಏನಾಗಿಬಿಡ್ತದು, ಅವಾಗ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ, ನಾವು ಹಳ್ಳಿಗೆ ಹೋದ್ರೆ ಮಾಡ್ತಾ ಇಂದಿರಾ ಗಾಂಧಿ ನಮ್ಮ ಕಾರ್ ಹಿಡ್ಕೊಂಡು ಬೆನ್ನತ್ತಿ ಬಿಡೋರು. ಹೀಗಾಗಿ SC ST ಈ ಹೆಣ್ಮಕ್ಳು 80% ಹಾಕಿಬಿಟ್ರು ಕಾಂಗ್ರೆಸ್ಗೆ. ಬಾವಿ ನಿಂತಿದ್ರಲ್ಲ, ಯಾವ ಊರಾಗ ಏಜೆಂಟ್ರಿಲ್ಲ. ಆಮೇಲೆ ಅದು ಪ್ರಚಾರಕ್ಕೂ ಬರಲಿಲ್ಲ, ರೊಕ್ಕನೇ ಇದ್ದಿಲ್ಲ. ಅದು ಅಡ್ಜಿಕೊಟ್ಟೆ ಹೋಗ್ಬಿಟ್ಟ. ಒಂದು ದಿವಸ ಆಡದ ಮಾಡಿ ನಮ್ಮದು ಕೂಡಿಗೆ ನಡೆದು ಬಿಡ್ತಿದ್ದು. ನಮ್ಮೇ ಇಬ್ಬರು ನಡೀತೈತೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ದುರ್ದೈವದಿಂದ ಜನರು ಆಚೆ ಕಡೆ ಒಲವಿತ್ತು. ಹರಿಜನರು, ಲಮಾಣ್ಯರಂತೂ ಈಗ BJP 100% ಇದ್ದರು. ಹೀಗಾಗಿ ಅವಾಗ ಬರೀ ಒಂದು 500 600 ನಾವು
ಸೋತ್ವಿ ಅವಾಗ. ಕೆಲವು ಕಡೆ ನಮ್ಮ ಪಾರ್ಟಿ ಕುರುಬರನ್ನ ಹೊಡಿಸ್ಬಿಟ್ಟ ಕೆಲವ್ರು ಬಂದ್ರೆ ಅಲ್ಲಿಂದ ಹೊಡಿಸ್ಕೊಂಡು ಹೋಗಿ ಒಂದು 500 ಸೋತ್ವಿ ಇಷ್ಟ. ಒಂದು ಕೌಂಟಿಂಗ್ನಾಗ ಒಂದು 6 ಓಟ್ ಅವ್ರು ಹೆಚ್ಚಾಗೋ 6 ಓಟ್ ನಮ್ಮ ಹೆಚ್ಚಾಗೋ ಕಡೆಗೆ ಒಂದು ಯಾವೆಲ್ಲ ಬಂದು ಒಂದು 500-600 ಸೋತ್ವಿ ಹೋಗಿ. ದಂಡಿನವ್ರು ಸೋತರು. ದಂಡಿನವ್ರು ಸೋತ ಮೇಲೆ ಮುಂದೆ ನಾನೇನು ನಿಲ್ಬೇಕಂದ್ರೆ ನಾನೆಲ್ಲ ಉತ್ಸಾಹ ಇದ್ದಿಲ್ಲ. ರೊಕ್ಕನೆಲ್ಲ ಏನು ಮಾಡೋದಂತ ಒಂದು 20,000 ಖರ್ಚು ಮಾಡೋಕೆ ರೊಕ್ಕ ಬೇಕಲ್ರಿ. 83 ಒಂದು ಚುನಾವಣೆ ಬಂತಲ್ಲ ಸರ್? ಬಂತಲ್ಲ, ನಾನು ಯಾವಾಗೂ ನಿಂತಿಲ್ಲ. 89 ಚುನಾವಣೆ ಬಂತಲ್ಲ ಸರ್? ಮತ್ತೆ 85ರಲ್ಲಿ 89 ಬಂತಲ್ಲ, ನನಗೆ ಟಿಕೆಟ್ ಕೊಟ್ರನ್ ಸರ್? ಕೊಟ್ಟರು. ನಿಂತೆ. ಅವಾಗ ರೈತ ಸಂಘ ಬಂದ್ಬಿಡ್ತು. ರೈತ ಸಂಘಕ್ಕೆ ಕಾಂಗ್ರೆಸ್ಗೆ ನಡೆದು ಬಿಡ್ತು. ನಾನು 3ನೇ ಸ್ಥಾನದಾಗ ಬಂದೆ. ನಾನು 3,000 ಸೋತೆ. ರೈತ ಸಂಘಕ್ಕೆ ಯಾರು ಕೊಟ್ಟರು ಸರ್ ಅವಾಗ? ಉಳ್ಳಾಗಡ್ಡಿ ಚಂದ್ರಾಸ ಮನೆ ತೀರ್ಕೊಂಡು ಚಂದ್ರಾಸ್ ಒಳಗಡೆ ಅವನ ಬರ್ಬೇಕಾಯ್ತು ಖರೆ ಅಂದ್ರೆ. ಅದು 1200 ಸೋತವ. ನಮ್ಮ ಮಂದಿ ಅದು ರೈತ ಸಂಘ ಲಿಂಗಾಯತರ ರೈತ ಸಂಘ ಮಾಡಿದ್ರು. ಆದರೂ ಕೂಡ ನನಗೆ 19,500 ಓಟ್ ಬಿದ್ದು. ನಮ್ಮ ಮಂದಿ ಏನು ಸರಿದಿದ್ದಿಲ್ಲ. ನಾನು 19,500 ಓಟ್ ಬಿದ್ದಾಗ ಸೋತೀನಿ. 21,000 ಬಂದು ಗೆದ್ದೀನಿ. ಅಂದರೆ 94ರಾಗ ಸರ್? 94ರಾಗ ಗೆದ್ದೆ. ಹೋದೆ. ಏನು ಸುಧಾಯನ ಬೊಮ್ಮಾಯರ ಆಶೀರ್ವಾದ. ಆ ಬೊಮ್ಮಾಯರ್ಗಿಂತ ಬೊಮ್ಮಾಯರ್ಗಿಂತ ಅವರಂತೂ ಇದ್ದಾರೆ. ಅವ್ರ ಮನೆ ಅವ್ರು ಗಂಗಾವಕರ್. ಅವರಿಂದ ನಾ ಮಂತ್ರಿ ಆದ. ನಾನು ಶಿವಾನಂದ ಕೌಜರಿ ಮಂತ್ರಿ ಆಗ್ಬೇಕಾರೆ ಅವ್ರಿಗೆ ಕಂಡು. ಯಾಕೆ ಸರ್ ನಿಮ್ಮದು ಒಡನಾಟ ಎಲ್ಲ ನೋಡಿದ್ರು ಏನು ಕಾರಣಕ್ಕೆ ನಿಮ್ಮ ಮೇಲೆ? ಅವ್ರಿಗೆ ಮೊದಲಿಂದ ಇದು ಇತ್ತಲ್ಲ. ಆ ಬೊಮ್ಮಾಯರಂದ್ರೆ ಮಾಡಿದ್ರು. ನನ್ನ ಸ್ಟೇಟ್ ಮಾಡ್ಯಾರ, ಬರೆದ್ಬಿಟ್ರ. ಇವ್ರು ಅಕ್ಕಾರೆ ಏನು ಮಾಡಿರಿ ಅಂದಂತೆ. ಕ್ಯಾಬಿನೆಟ್ ಆಗ್ಬೇಕಂದ್ರೆ ಅಂತ ಕ್ಯಾಬಿನೆಟ್ ಮಾಡಿ ಕಳಿಸಿದ್ರು. ಆಮೇಲೆ ನಾನು LS ಕುಂತಿದ್ದೆ. ಇವ್ರು ನಮ್ಮಿಂದ ಹೊರಗೆ ಅದಾರೆ, ಯಾವುದಾತ ಅಂಥೇಳಿ. ಯಾರು ಹೊರಗೆ ಅದಾರಲ್ಲಿ ಇವರೆಲ್ಲರೂ. ಇವ್ರು ಬಂದಾರೆ, ಯಾರು ನಮ್ಮ ಮಂದಿ ಹೊರಗೆ ನಿಂತಾರೆ. ಸಿದ್ದರಾಮಯ್ಯ ಒಳಗೋಲಿ ಇಷ್ಟು ತೊಗೊಂಬಂದಾರೆ. ಸಿದ್ದರಾಮಯ್ಯರು ನಾವು ಕಾಸು ಅವ್ರನ್ನ ಕೊಪ್ಪಳಕ್ಕೆ ನಿಲ್ಲಿಸಿ ಮತ್ತೆ ಸೋತೀವಲ್ಲ ಅವಾಗ ಒಂದು 10 ಸಿದ್ದರಾಮಯ್ಯರು ಬಂದಾರ. ನಮ್ಮ ಮಂದಿ ಏನಾಯ್ತು ಎಸ್ ಅಂತ ಬಂದುಬಿಟ್ರೆ. ಇವ್ರು ನಂದ ಆತ ಅಂತ ತಿಳ್ಕೊಂಡು ಇವ್ರು ಓಡಿ ಬಂದುಬಿಟ್ರು. ಬಂದು ಇಲ್ರಿ ನಿಂದು ಆಗೈತ್ರಿ ಸಿದ್ದರಾಮಯ್ಯ ಏನದು ಹಂಗಂದ್ರೆ ನಂಗೆ ಲೆಟ್ರ್ ಬರ್ಬೇಕಲ್ಲಪ್ಪ ಅಂದೆ. ನನ್ನ ಲೆಟ್ರಲ್ಲೇ ಏನಿಲ್ಲ. ಹುಚ್ಚರು ಅಂದ್ರೆ ಯಾರು ನೋಡ್ರಿ ನನ್ನ ಹೆಂಗೆ ಮಾಡ್ತಾರೆ ಅವ್ರು ಅಂಥೇಳಿ ನಾನೇನು ಮಾಡಿದೆ, ಕಾರ್ ತೊಗೊಂಡು ಹೋಗಿ ಅಲ್ಲಿ ಇಳಿದು ಓದ್ತುಗಳ ಜಾಗದಾಗ ಇಳಿದು ನಾನು ಅವನು ಬೇಗಲ್ ನಾನು ಕೇಳಿದೆ MLA ಜಗದ್ದು ಕೆಳಗರೆ ಅಂದ ಹೋಗೋರು ಅಂತ ಕೊಂಡ್ರೆ ನನ್ನಿಂದ ಬಂದು ಶಿಂದೆ ಅವ್ರು ಹೇಳಿದರು. PGR ಶಿಂದೆ ಅವರು. ಇವ್ರು ವರ್ಷ ಕೂದಲ ಮಾತಾಡ್ಕೊಂಡ್ರೆ ನಂದು ಅಲ್ಲೇ ಮೊದಲ ಬರ್ರಿ ಕೋಆಪ್ಟಿವ್ ಮಿನಿಸ್ಟರ್ ಅಂತಲೇ ಕರೆದ್ಬಿಟ್ರೆ ನನ್ನ ಶಿಂದೆ. ಅಯ್ಯೋ ನಾನು ಬಾರೋ ಮರ ನೀ ಕೋಆಪ್ಟಿವ್ ಮಿನಿಸ್ಟರ್ ಆಗವ ಅಂತಂದು ಕರ್ಕೊಂಡು ಅಲ್ಲಿ ಕೊಂಡ್ರಿ ಸರ್. ನಾನು ಅವಾಗ ನಿಮ್ಗೆ ಗೊತ್ತೇ ಇರಲಿಲ್ಲ ಸರ್? ಅಲ್ಲಿ ಮಟ್ಟ ನನಗೆ ಗೊತ್ತಿಲ್ಲ. ಲೆಟ್ರು ಬಂದಿಲ್ಲ? ಲೆಟ್ರ್ ಬಂದಿಲ್ಲ. ನಾನು ಪ್ರಯತ್ನ ಮಾಡಿಲ್ಲ. ನಾನು ಯಾರಿಗೆ ಕೇಳಕ್ಕೆ ಹೋಗಿಲ್ಲ. ಬೊಮ್ಮಾರಿಗೆ ಸಹಿತ ಹೇಳಿಲ್ಲ ನಾನು ಯಾರೇನು ಯಾತಕ್ಕೆ ಬೇಕು ನಮ್ಮ ಪ್ರಯತ್ನ ಅಂತ. ಆಮೇಲೆ ಅದು ಏನು ಮಾಡ್ರಿ ಅನ್ನೋದು ಗೊತ್ತಿಲ್ಲ. ಕ್ಯಾಬಿನೆಟ್ ಅಂತ ಓದಿರೋದಂತ ಹೋಗಿನಿ ಮೇಲೆ ಕುಂತೀನಿ. ಅಲ್ಲಿ ಮಟ್ಟ ನನಗೇನೂ ಗೊತ್ತಿಲ್ಲ. ನಾನು ಪ್ರಯತ್ನ ಮಾಡಿಲ್ಲ. ನನಗೆ ಆಗ ವಿಚಾರನೂ ಇದ್ದಿಲ್ಲ. ನಾ MLA ಹಾಕಿನಂತಲೇ ಇದ್ದಿಲ್ಲ. ಎಲ್ಲರೂ ಕೂಡ ಬೆನ್ನು ಹತ್ತಿ ನಿಲ್ಸಿದ್ರು. ನಾನು 94ರಾಗ 94 ನಿಲ್ಲಿಸಿದ್ರು. 89 ನೀನು ಸೋತ್ನಿ ಅಂತ ಹೇಳಿದ್ದೆ. ಆವಾಗ 89 ಮಾತ್ರ ಟಿಕೆಟ್ ನನಗೆ ವಾಯು ಬಸ್ ನೋಡಿ ಕೊಡಿಸಿದ್ರು. ಸರ್ 94ಕ್ಕೆ MLA ಆದ್ರಲ್ಲ ಸರ್, ಫಸ್ಟ್ ಟೈಮೇ ಕ್ಯಾಬಿನೆಟ್ ಮಂತ್ರಿ ಆದ್ರಿ. ನಿಮಗೆ ಕೋಆಪ್ರೇಟಿವ್ದಲ್ಲಿ ಮತ್ತು ಸಾಕಷ್ಟು ಅನುಭವ ಇತ್ತು. ನಿಮಗೆ ಕೋಆಪ್ರೇಟಿವ್ ಇಲಾಖೆನೇ ಕೊಡ್ಬೇಕಂತ ತೀರ್ಮಾನ ಮಾಡಿದವ್ರು ಯಾರು? ದೇವೇಗೌಡರು ಅಥವಾ ಯಾರು? ಯಾರ್ಯಾರು ಇಲ್ಲಿ ಬೊಮ್ಮಾಯರ ತೀರ್ಮಾನ ಅಲ್ಲ. ಬಹುತೇಕ ಧಾರವಾಡ ಜಿಲ್ಲೆ ವಿಷಯ ಬಂದ ಪಾರ್ಟಿ ವಿಚಾರ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ. ಲಿಂಗಾಯತರ ಪ್ರಶ್ನೆ ಬಂದಾಗ ಇವರು, ಒಕ್ಕಲಿಗರ ಪ್ರಶ್ನೆ ಬಂದಾಗ ಅವರು, ಉಳಿದ್ವೆಲ್ಲ ಪ್ರಶ್ನೆ ಬಂದ 3 ಕೂಡ್ಕೊಂಡು ಮಾಡಾರು. ಹೆಗಡೆ ಅವರು ಇವರು ಮಾಡ್ಯಾರ. ಒಟ್ಟು ಎಲ್ಲವೂ ಕೂಡ ಮಾಡ್ಯಾರ ಎಂದಾಗ. ಅದು ಮೇಜರ್ ನಮ್ಮ ಉತ್ತರ ಕರ್ನಾಟಕದ್ದು ಲಿಂಗಾಯತರನ್ನು ಮಾಡ್ಯಾರ ಇವರು. ಹೀಗಾಗಿ ನನಗೆ ಮಾಡಿದರು. ಆಮೇಲೆ ಮಾಡಿ ಕೆಳಗಿದ ಮೇಲೆ ಸೀದಾ ಹೋದೆ. ಚಾರ್ಜ್ ತೊಗೊಂಡೆ. ಏನು ದೇವ್ರ ಆಟ ಏನು ಹೆಂಗೆ ಮಾಡಿದ್ದ ನನಗೆ ಗೊತ್ತಿಲ್ಲ. ಓದ್ಯವಲ್ಲ ಏನಲ್ಲ. ಬಟ್ ಏನು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ ತಾಯಿ ಆಶೀರ್ವಾದದಿಂದ ನಮ್ಮ ಕಲಿಸಿದಂಥ ನಮ್ಮ ಶಿಕ್ಷಕರು ಕನ್ನಡ ಶಾಲೆ ಮಾಸ್ತರು, ಲಿಂಗಶೆಟ್ಟಿ ಮಾಸ್ತರು, ಕಣಿವೆ ಮಾಸ್ತರು ಅಂತಿದ್ರು. ಅವರೆಲ್ಲ ನಮ್ಮನ್ನು ಲಮಾಣಿ ಮಾಸ್ತರ್ ಅಂತಿದ್ರು. ಕನ್ನಡ ಶಾಲೆಗಿದ್ದ ನಮ್ಮನ್ನು ಓದಿಸಿದ್ರು, ಬೆಳೆಸಿದ್ರು.
ನಾವು ಅವ್ರ ಮನೆ ಕಸ ಹೊಡ್ತೀವಿ, ಅವ್ರ ಮನೆ ನೀರು ಹೊತ್ತೀವಿ, ಪಳೆನ ಹಾಕಾರ ನಮ್ದು. ಈ ಗೌಡ್ರ ಮಕ್ಕಳನ್ನ ಪಳೆನ ಹಾಕಾರ. ಈಗ ಯಾರು ಕೇಳ್ಯಾರ ಫಿರ್ಯಾದಿನ ಕೊಡ್ತಾರೆ ನಿಮ್ಮ ಮೇಲೆ. ಲಮಾಣಿ ಮಾಸ್ತರ್ ಅಂತಿದ್ರು, ಮಾಲು ಅಂತಿದ್ದ ಹುಡುಗ ನಾನು ಹೆಗಲ ಮೇಲೆ ಇರೋದು ಬಹುತೇಕ ನನಗೆ ವಾದ ಆಗ ಬಂದ ಬಿಡೋದು. ಎಷ್ಟೋ ಸಲ ನನ್ನ ಹೆಗಲ ಮೇಲೆ ಹೇಳ್ತದೆ. ನಾನು ಹುಡುಗಾಟಿ ಮೇಲೆ ಗೌರವದಿಂದನೇ ಹೇಳ್ತಿದ್ದೆ. ನಾನು ಯಾಕೆ ಮಿನಿಸ್ಟ್ರ್ ಆಗಿನ ನನ್ನ ಮಾಸ್ತರ್ ಮಗಳು ಹೇಳ್ತಾಳಪ್ಪ ಅದಕ್ಕೆ ಆಗೀನಿ ಅಂತೇಳಿ. ಆಮೇಲೆ ನಾನು ಸಣ್ಣ ಇದ್ದ ಬೆಳೆತನ ಮಾದ್ರ ಮುದುಕವ್ವ ಅಂತಿದ್ಲು. ನಮ್ಮೂರಾಗ ನಮ್ಮ ಮನೆ ಮಾದಿ ಇತ್ತು ಇಲ್ಲೇ. ಅವರೆಲ್ಲ ಬೆಳೆಸ್ಯಾರ ನಮ್ಮನ್ನು. ಆಮೇಲೆ ನಾನು ಮಂತ್ರಿ ಆದ ಕೂಡಲೇನ ಮುಂಡ್ರಿಗೆ ಬಂದು ಊರಿಗೆ ಬಂದು ಎಲ್ಲಿ ಹೋಗಲಿ ಸೀದಾ ಅಲ್ಲಿ ಹೋದೆ. ಅರ್ಜೆಂಟ್ಕೇರಿಗೆ ಹೋದೆ. ಮಾದ್ರ ಮುದ್ಕೊಂಡು ಮನೆಗೆ ಹೋದೆ. ಅದಲ್ಲೇ 90 ವರ್ಷದ ಮುದುಕಿ ಕಣ್ಣು ಕಾಣ್ತಿದ್ದಿಲ್ಲ. ಹೊರಸಿನ ಮೇಲೆ ಕುಂಟಿದ್ರು. ಹೋಗಿ ಕಾಲು ಬಿದ್ದೆ. ಹೇಳಿದರು ಮಗ ಬಂದ ನಾನು ನೋಡು ಅಂತೇಳಿ. ಅಯ್ಯಪ್ಪ ಅಂತ ಯಾಕೆ ಬಿತ್ತದು. ನನ್ನ ಮಗ ಏನಾಗ್ಯಾನಂತ ನೋಡ್ರಿ ಹೆಂಗೈತಿ ಹೇಳಿಬಿಟ್ರೆ ಅದು ಗೊತ್ತಿಲ್ಲ ಆಕಿ. ಹಂಗೆ ಆ ರೀತಿಯಾಗಿ ಬೆಳೆದು ಬಂದೆ ನಾನು. ಆ ಮಾತ್ರ ಗೌಡ್ಕಿ ಮಾಡವಂದ ಮುಂಡ್ರಿಗಿಂದ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ಅವು ಸೈಕಲ್ ಮೇಲೆ ಬರು ಸೈಕಲ್ ಇತ್ತು. ಇಲ್ಲೇ ಕೊರಿಗೇರಿ ಗುಂಡು ಅಂತ ಅವಾಗೆಲ್ಲ ನೀವು ಗುಂಡು ನೀರು ತರಬೇಕಲ್ಲ. ಸಾಲ್ಕ ಕೊಡೆ ಇಟ್ಕೊಂಡು ಕೂತಿರೋವು. ಇವ್ರ ಊರಲ್ಲಿ ಸೇದ್ ಹಾಕಿರು ಬಿಟ್ರು ಹಾಕ್ರಿ ಅಪ್ಪ ಅಂತ ಸೇದಾಗ ಅವ್ರು ಬಿದ ಕೊಡ್ತಿಲ್ಲ. ಹತ್ತಿ ಬಂದೆ. ಸೈಕಲ್ ಇಟ್ಟು ಹತ್ತಿ ಸೇದ್ ಬರ್ರಿ ಅಂತ ಅಂದೆ. ಬರೋಕತ್ತ ಇರಲಿಲ್ಲ ಹೆಣ್ಮಕ್ಳು. ಒಂದು ಹುಡುಗಿನ ಬಡೋದು ಹೇಳ್ಕೊಂಡು ಮ್ಯಾಕೆ ಹೋದೆ. ಕೊಡ ಬಿಟ್ಟು ಹಾಕಿ ನಾನು ಕೂಡ ಸೇದೋದು ಅವ್ರು ಕೊಡ ಅಂತಾರ್ರಿ ಮುಗಿಸ್ದೆ. ಎಲ್ಲರನ್ನ ಕಳಿಸ್ದೆ. ಮುಂಜಾನೆ ಚೌಡ ಬಿತ್ತು ಪಂಚಾಯತಿ ನಮ್ಮ ಅಣ್ಣಾರ ತಂದಾಗ ಒಬ್ಬವ ತಲೆ ಮೇಲೆ ಮಾಸಾರದ ಗೌಡು ಬಂದ ಊರೆಲ್ಲ ಹಾಳು ಮಾಡಿಬಿಟ್ಟ. ಇನ್ನು ಆ ಬಾವಿ ನೀರು ಕುಡಿಯೋದು ಹಂಗೆ ಅಂತ ಚೌಡ ಬಿತ್ತನೆ ಏನು ಮಾಡಿದ್ರೆ ಬಗ್ಲಿಲ್ಲ ನಾನು. ಬಗ್ಲಿಲ್ಲ. ಕಡೆಗೆ ಎಲ್ಲಿಗೆ ಬಂದರು ಬಾವಿ ತೊಳಸ್ಬಿಡೋಣ ಮತ್ತೆ ಏನು ಮಾಡೋಕ್ಕಾಗತ್ತೆ ಅಂತ ತಂದರು. ತೊಳಿಗೊಡಗಲ್ಲ ಅಂದೆ. ಯಾಕೆ ತೊಳಿಬೇಕು ಅಂದೆ. ಸೇದ್ಕೊಂಬಿಡ್ರಿ. ಯಾಕೆ ತೊಳಿಯೋಗ್ಬಿಡ್ತಾರೆ ತೊಳಿಗೊಡೋದಲ್ಲ ಏನು ಅವ್ರ ಮನುಷ್ಯರಲ್ಲ. ಅವರಿದೆ ಬಸ್ಸು ತತ್ತು ನನ್ನ ತಲೆಗೆತ್ತು. ಮನುಷ್ಯರಲ್ಲ ವಚನಗಳು ಓದಿದ್ರೇನು ಸರ್ ನೀವು? ನಾಟಕದಾಗ ಓದ್ತಿದ್ದೆ. ಮತ್ತು ಅಲ್ಲಿ ನೌಕಲ್ಯ ಮಾಡಿದ್ದೆ. ನಮ್ಮ ಅಣ್ಣಾರ ಸಂಪರ್ಕ ವಚನಗಳು ಇದ್ದವು ನನಗೆ ಎಲ್ಲ ತಲೆಯಾಗ. ಈಗ ಒಂಚೂರು ಹೆಚ್ಚಾಗೈತಿ ಮಾತಾಡೋದು. ಅವಾಗೆಲ್ಲ ಇತ್ತು. ಎಲ್ಲ ಹೇಳಿ ಕೇಳಲಿಲ್ಲ. ಕಡೆಗೆ ಏನು ಮಾಡಿದ್ರು ಜನ ಎಲ್ಲಿಗೆ ಹೋಗ್ತಾರೆ ನೋಡ್ರಿ. ಆ ಮಟ್ಟಕ್ಕೆ ಹೋಗ್ತಾರೆ ಜನ ಅಂದರೆ ಒಂದು ನಾಯಿನ ಕೊಂದು ಒಗೆದ್ಬಿಟ್ರು ಬಾವ್ಯಾಗ ಸರ್. ಅಂದ್ರೆ ನೀರು ತೊಳಸ್ಬೇಕಂತ. ಹಾಂ ಬೆಳಿಗ್ಗೆ ಹೊಡಗಲ್ಲ ಅಂದೆ. ಆದರೂ ಒಂದು ಅಣ್ಣಾರು ರಾತ್ರಿ ತಮ್ಮ ಇನ್ನೂ ಅಷ್ಟು ಇದೆಯಲ್ಲಪ್ಪ ಊರಾಗ ಜನರು ಬೇಡ ನೋಡೋಣ ಮುಂದೆ ಅದ್ರ ಕಾಲು ಬರ್ತೈತೆ ನಿಂದೆಲ್ಲ ಸರಿನಾ ಅಂದು ಅವ್ರಿಗೊಂದು ಬಾವಿನ ಮಾಡಿಸ್ಬಿಟ್ರು. ಅವ್ರಿಗೆ ಸಪ್ರೇಟ್ ಬಾವಿ ಅಲ್ಲೇ ಅದ್ರ ಮಗಲ್ದಾಗ ಒಂದು ಡೇಲಿ ಮೆಂಬರ್ ಅವ್ರಿಗೆ ಇದು ಅವ್ರ ಕೈಗೆ ಅಧಿಕಾರ ಇಲ್ಲ. ಅವು ಒಂದು ಬಾವಿನ ಮಂದಿ ಒಂದು ಬಾವಿನ ಕಳಿಸ್ಬಿಟ್ಟು ಆ ಬಾವಿ ನೀರು ಅವ್ರು ಸೇದಕ್ಕಾಯ್ತೀರಿ ಬಾವಿ ಅವ್ರು ಸೇದಕ್ಕೆ. ನೀವು ಆ ಕ್ರಾಂತಿಕಾರಿ ದಲಿತ ಪರ ನಿಲುವು ತೊಗೊಂಡಾಗ ನಿಮ್ಗೆ ಎಷ್ಟು ವರ್ಷ ವಯಸ್ಸಿದ್ದು ಸರ್? ಒಂದು 21 ವರ್ಷ. 21 ವರ್ಷಕ್ಕೆ ನೀವು ದಲಿತ ಪರ ನಿಂತು ದಲಿತರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ರಿ. ಭಾಳ ಸಣ್ಣ ವಯಸ್ಸಿಗೆ ನಿಮ್ಗೆ ಅಂಥ ಒಂದು ಪ್ರಗತಿಪರ ವಿಚಾರ ಬಂತು. ಬಸವಣ್ಣನ ಥರ ಕ್ರಾಂತಿನೇ ಮಾಡಿದ್ರಿ. ಮುಂದೆ ನೀವು ಮಂತ್ರಿ ಆದ ತಕ್ಷಣ ದಲಿತರ ಕೇರಿಗೆ ಹೋಗಿ ನಿಮಗೆ ತಾಯಿ ಪ್ರೀತಿ ತೋರಿಸಿರೋ ಹೆಣ್ಮಗಳಿಗೆ ವಿಶ್ವಾಸವನ್ನು ತೋರಿಸಿದ್ರಿ. ಮತ್ತು ನೀವು ಆಗ ಭಾಳ ಪ್ರಭುತ್ವವಾಗಿರುವಂಥ ಕ್ಯಾಬಿನೆಟ್ ಅದು 94ನೇ ಇಸ್ವಿಯಲ್ಲಿ. ಆಗಲೇ JH ಪಟೇಲರು, ದೇವೇಗೌಡರು, MP ಪ್ರಕಾಶ್ ಅವರು, PGR ಸಿಂಧ್ಯಾ ಎಲ್ಲ ಘಟಾನುಘಟಿ ಅನುಭವಸ್ಥರು ಮಂತ್ರಿಗಳಾಗಿದ್ದರು. ನೀವು ಹೊಸಬರು. ಆ ಒಂದು ವಿಧಾನಸಭೆ ವಾತಾವರಣಕ್ಕೆ ನೀವು ಹೆಂಗೆ ಹೊಂದ್ಕೊಂಡ್ರಿ? ನಿಮ್ಗೆ ಅದೆಲ್ಲ ಹೆಂಗೆ ಸಾಧ್ಯ ಆಯಿತು? ಹೊಸಬರು ಅನ್ನುವಂಥ ಇನ್ಫೀರಿಯರಿಟಿ ಏನಾರು ಇತ್ತನ್ನು ನಿಮ್ಮ ತಲೆಯಲ್ಲಿ? ನನಗದು ಬರಲೇ ಇಲ್ಲ. ಭಾಳ ಧಾಡಿಸಿತನದಲ್ಲೇ ನನಗೇನು ಅನುಭವನೇ ಇತ್ತದು. ಆಮೇಲೆ ಒಮ್ಮೆ ಪ್ರಕಾಶ್ ಅವರ ಅಂದರು ಕ್ಯಾಬಿನೆಟ್ನೇ ಹೇಳಿದ್ರಿ ಹಿಂದಿನಿಂದ ನಾನು, ಪಾಟೀಲ್ರ ನಿಮ್ಮ ಬಗ್ಗೆ ಏನೋ ತಿಳ್ಕೊಂಡಿದ್ರಿ ಇಲ್ಲಿ ಅಂದರೆ ನಾನು ಹೊಸಬ ಬಂದ ಅಂದ್ರೆ ಜಾಲಪರ್ ಸೀನಿಯರ್
ಕೋಆಪ್ಟಿವ್ ಮಿನಿಸ್ಟರ್ ಹೌದು ಅದು ನಾಣಯ್ಯರು ಸೀನಿಯರ್ ಇದ್ರು. MC ನಾಣಯ್ಯ ಅವರೆಲ್ಲ ಮೊದಲು ಕೋಆಪ್ಟಿವ್ ಮಿನಿಸ್ಟರ್ ಸೀನಿಯರ್ಸ್ ಇದ್ರು. ಹೌದು, ವಯಸ್ಸಿನಾಗ ಸಣ್ಣರಿದ್ರು, ಸೀನಿಯರ್ಸ್ ಇದ್ರು. ಅವ್ರು ದೊಡ್ಡರ ನನಗಿಂತ. ಅವಾಗ ಪ್ರಕಾಶ್ ಅವರು ಅಂದರು, ನೀವೇನೋ ತಿಳ್ಕೊಂಡಿದ್ರು ಅವರು, ನೀವು ಬದಲಾದ ಬಿಡಪ್ಪ ನೀನು ಅಂತ. ಯಾರನ್ನು ಕೇಳ್ತೀನಿ, ನನ್ನದೇ ಆದ ಸ್ವತಂತ್ರ ವಿಚಾರಗಳನ್ನೆಲ್ಲ ಇದು ನನಗೆ. ನಾನೇನು ಕಷ್ಟ ಬಂದು ಹೊತ್ತಿನ ಅನುಭವಿಸಿದ್ನಲ್ಲ ಇಲ್ಲಿ ಕೋಆಪ್ಟಿವ್ ಮಿನಿಸ್ಟ್ರಿ ಇದ್ದ ನಾನು ಭಾಳ ಕಡ್ಯಾರ ರೀ. ನನ್ನ ಮೇಲೆ ಕೇಸ್ ಹಾಕ್ಸ್ಯಾರ, ಕ್ರಿಮಿನಲ್ ಹಾಕ್ಸ್ಯಾರ, ಎಲ್ಲ ಕಡ್ಯಾರ. ಏನೇನು ನನಗೆ ಇದಾಗಿದ್ದು ಅವನ್ನೆಲ್ಲ ಅಮೆಂಡ್ ಮಾಡ್ತಂದೆ, ಎಲ್ಲ ತಿದ್ದು ಮಾಡಿದೆ. ನಾಮಿನೇಷನ್ ತೆಗೆದೆ, ಆಮೇಲೆ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಮಾಡಿದೆ, ಎಲ್ಲ ಕಡಿಮೆ ಮಾಡಿ ಎಲ್ಲ ಕಾಯ್ದೆ ಪಾಸ್ ಮಾಡಿ ಕೈ ಬಿಟ್ಟೆ. ಮಾಡ್ತೀನಿ ಅಂತ ಹೇಳ್ಕೊಂತ ಹೊಂಟನಲ್ಲ. ಮತ್ತು ಒಂದು 2 ವರ್ಷ ಬೇಕಲ್ಲ, ಮತ್ತೆ ಎಲ್ಲ ಅಲ್ಲೆಲ್ಲಿ ಕೇಳೋದು. ದಿಲ್ಲಿಗೆ ಹೋಗಿ ಬಂದೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಬಂದೆ, ಎಲ್ಲಿನದ ನೋಡ್ಕೊಂಬಂದೆ. ಒಮ್ಮೆ ಏನಾಯ್ತು, ಸಹಕಾರಿ ಸಪ್ತಾಹ ದಕ್ಷಿಣ ಕನ್ನಡದ ಮಂಗಳೂರು ನಡೀತಿತ್ತು. ಮೊಯ್ಲಿಯವರು ಇದ್ರು, ಮೊಯ್ಲಿಯವರು MLA ಇದ್ರು. ಯಾರು ಮೊದಲನೇದ ಮೊಯ್ಲಿಯವರು ಭಾಷಣ ಶುರುವಾದಲ್ಲಿ. ಮೊಯ್ಲಿಯವರು ಏನು ಅಂದ್ಬಿಟ್ರು, JH ಪಾಟೀಲ್ ಇದ್ರು. SS ಪಾಟೀಲ್ ಸುಮ್ಮನೆ ಭಾಷಣದಾಗ ಹೇಳ್ಕೊಂತ ಹೊಂಟಾರ. ಇವನ್ನೆಲ್ಲ ನಾಮಿನೇಷನ್ ತೆಗಿತೀನಿ, ಇದನ್ನು ಮಾಡ್ತೀನಿ, ಸ್ವತಂತ್ರ ಇಡ್ತೀನಿ, ಏನೇನು ಹೇಳಿದ್ನಲ್ಲ, ಇವ್ರ ಕಡೆಯಿಂದ ಮಾಡೋದಾಗತ್ತೆ ಅನ್ನೋದು ಸಾಧ್ಯ ಇಲ್ಲ ಅಂತ ಭಾಷಣ ಮುಗಿಸ್ಬಿಟ್ರು. ಮುಗಿಸಿದ್ದು ನಾನು ನೆಕ್ಸ್ಟ್ ಎಲ್ಲ ಉಳಿದೆಲ್ಲ ಮಾತಾಡಿ, ನಾ ಏನು ಹೇಳಿಲ್ಲಲ್ಲ ಹಂಗೆ ನಡ್ಕೊತೀನಿ 100%. ನಮ್ಮ ಮೊಯ್ಲಿ ಸಾಹೇಬರು ನನಗೆ ಈ ರೀತಿಯಾಗಿ ಮಾತಾಡಿದರು. ಅದು ಸಂಶಯ ಬರೋದು ಸಹಜ ಆಯ್ತದು. ಯಾಕಂದ್ರೆ ಯಾರ ಕೈಲಿ ಆಗಿಲ್ಲ, ಇದನ್ನು ಮಾಡೋದಲ್ಲ, ಇದು ಆಗೋದಿಲ್ಲ ಅಂಥೇಳಿ. ಅದು ಅವ್ರು ಹೇಳೋದು ಸರಿಯೇ ಐತದು. ಆದರೆ ನಾನು ಮಾಡೇತಿರ್ತೀನಿ. ಒಂದು ವೇಳೆ ಮಾಡದೈದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಒಂದು ವೇಳೆ ಮಾಡಿದರೆ ನೀವೇನು ಮಾಡ್ತೀರಿ ಕೇಳಿ. ಸುಮ್ಮನೆ ಉಸಿರ ಬಿಡಲಿಲ್ಲ. ಆಮೇಲೆ ಮುಂದೆ ಆ ರೀತಿಯಾಗಿ ಎಲ್ಲ ಮೆಂಡ್ ಅದನ್ನೆಲ್ಲ ಹೇಳೋಕೆ ಟೈಮ್ ಆಕತಿ. ಇಲ್ಲ ಸರ್, ಎಲ್ಲ ಗೊತ್ತಾಗಬೇಕು. ಯಾಕಂದ್ರೆ ಅದು ಆಗಿಂದ ಮುಂದೆ ಬಂದ ಮೇಲೆ ನಾ ಯಾವ ವರದಿದ್ದು ಏನಿದ್ದು, ನಾವಿವತ್ತು ನಮ್ಮ ಪರಶಿವಮೂರ್ತಿ ಅಂತ ಒಬ್ಬರಿದ್ದರು, ಆಮೇಲೆ ಮಧು ಅಂತ ಒಬ್ಬ IAS ಆಫೀಸರ್, ರೈಸ್ಟ್ರು, ಇಬ್ಬರು ಕರೆಸ್ತಿದ್ದೆ. ನಾನೆಲ್ಲ ಕುರಿಯನವ್ರು ಅಂತೇಳಿ ಅವ್ರು ಅಂತೇಳಿ ಎಲ್ಲಲ್ಲಿ ಅಡ್ಡಾಡಿ ಬಂದು ಎಲ್ಲ ವರದಿಗಳನ್ನು ನೋಡಿ ಸಂಪೂರ್ಣ ನಾಮಿನೇಷನ್ ಪೂರ್ಣ ತೆಗೆದೆ. ಅವಾಗ ಎಂತೆಂಥ ಸೆಕ್ಷನ್ ಇದ್ವು ಅಂದ್ರೆ, ಸೆಕ್ಷನ್ 30A ತಂದರು. ಹಿಂದಿವು ಯಾವೂ ಇದ್ದಿಲ್ಲ. 59ನೇ ಇದರೊಳಗೆ ಇವು ಯಾವೂ ಇದ್ದಿಲ್ಲ. ಇವರು 76, 77 ನೀವೇನು ಬಂದಿರಲಿ ಕಾಂಗ್ರೆಸ್ ಸರ್ಕಾರದಾಗ ಹಿಡ್ತ ತೊಗೋಬೇಕಂತ ತಿಳ್ಕೊಂಡು ನಾಮಿನೇಷನ್ ಹಾಕಿ ತೊಗೊಂಡ್ರು. ಸೆಕ್ಷನ್ 30A ಅಂತಿತ್ತು. 30A ಅಂತಂದ್ರೆ ಏನಂದ್ರೆ, ನಿಮಗೆ ನೋಟಿಸನ್ನು ಕೊಡೋದು ಬೇಡ, ತೆಗೆದು ಬಿಡೋದು. ಆರ್ಡ್ರ ತಗೊಂಡ್ಬಿಟ್ರೆ ಅವು ಸುಮ್ಮನೆ ರಿಜಿಸ್ಟರ್ ಕಡೆಯಿಂದ 1 2 ಏನಾರ ಬರೆಸ್ಕೊಳ್ಳೋದು. ಆಮೇಲೆ ನಾವು ಅಲ್ಲಿ ಮೀಟಿಂಗ್ ಮಾಡ್ತಿರ್ಬೇಕು, ಡೆಪ್ಟಿ ಕಮಿಷನರ್ ಬಂದು ಚಾರ್ಜ್ ತೊಗೊಂಬಿಡೋದು. ಇಂಥ ಕಾಯ್ದೆ, ಅದು ಕೆಟ್ಟ ಕಾಯ್ದೆ. 30 ಹಳ್ಳಿಯಿಂದ ದಿಲ್ಲಿ ಮಟ್ಟ ಮಾಡಿದ್ರಿ ಇವನ್ನೆಲ್ಲ. ಸ್ಟೇಟ್ ಲೆವೆಲ್ ಮಟ್ಟ ಇದನ್ನ ಕಾಯ್ದೆ ಹುಡ್ಸ್ಕೊಂಡು 30A ಅಂತ. 30B ಅಂದರೆ ಏನಾದರೂ ನಾವು ನಮ್ಮ ಜನರಲ್ ಬಾಡಿ ಪವರ್ಸ್ ಇರೋದು ಖರೆ ಅಂದರೆ, ಅದನ್ನು ಬಿಟ್ಟು ಇವ್ರು ಏನು ಮಾಡಿದ್ರು ಅಂದರೆ 30B ಇದರೊಳಗೆ ನೀವು ಒಂದು ಇದನ್ನು ಮೀಟಿಂಗ್ ಮಾಡ್ತೀರಿ. ಆ ಮೀಟಿಂಗಿಗೆ ಅವನು ಖರ್ಚು ಮಾಡೋಕ್ಕೆ ರಿಜಿಸ್ಟರ್ ಪರ್ಮಿಷನ್ ತರ್ಬೇಕು. ನೀವು 10,000 ರೂಪಾಯಿ ಖರ್ಚು ಮಾಡೋಕೆ 11 ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿಬಿಡೋರು, ನಮ್ಮ ಮೇಲೆ ಕ್ರಮ ತೊಗೊಳ್ಳೋರು. 30B 121 ಅದು 121 ಹೆಂಗಿತ್ತಂದ್ರೆ, ಚುನಾವಣೆ ಮುಂದೆ ಹಾಕೋ ಅಧಿಕಾರ ಸರ್ಕಾರಕ್ಕೆ. ಕಾಯ್ದೆನೇ ತಿದ್ದುಪಡಿ ಮಾಡಿ ಇವತ್ತು ಅದು ಜನರಲ್ ಬಾಡಿ ಪ್ರೆಸಿಡೆಂಟ್ ಎಲೆಕ್ಷನ್ ಇದ್ರೆ ನಾವು ಹೋಗಿ ನಮ್ಮ ಪಾರ್ಟಿ ಇದ್ರೆ ಮುಂದೆ ಹಾಕಿಬಿಟ್ರೆ ಹೋಗಿಬಿಡೋದು ಅದು ಮುಂದೆ. ಅದು 121. 29C 53 ಅಂತ ಒಂದಿತ್ತು. ಅದಕ್ಕೆ 3 ಮಂದಿ ಹಾಕಕ್ಕೆ ಬರ್ತಿತ್ತು. ಮುಂದೆ ಇವ್ರು ತಿದ್ದುಪಡಿ ತಂದು 1/3 ಹಾಕಂಗೆ ಮಾಡಿಬಿಟ್ರು. 13 ಮಂದಿ ಮೆಂಬರ್ ಇದ್ರೆ ಅಲ್ಲಿ 1/3 ಅಂದರೆ ಎಷ್ಟು ಆಕತ್ರಿ? ಅದು 5 ಮಂದಿ ಹಾಕೋದು. ಆಮೇಲೆ 3 ಮಂದಿ ಒಂದಿರೋದು, 8 ಮಂದಿ ಯಾರ್ದಾಯ್ತು? ಇವ್ರದ್ದು ಮೆಜಾರಿಟಿ. ಇಲ್ಲೇ ನಮ್ಮ ಹಾವೇರಿ ಶುಗರ್ ಫ್ಯಾಕ್ಟ್ರಿ, ನಮ್ಮ ಉದಾಸಿಯವರು ಇಲೆಕ್ಷನ್ ಮಾಡಿ ಅಷ್ಟು ಆರಿಸಿ ಬಂದವರು. ಇವರು ಒಂದು 4 ಮೈ ಇದ್ದು 13 ಅಲ್ಲ 15 ಹಾಕಿ ಚಾರ್ಜ್ ತೊಗೊಂಡ್ರು.
ಇಂಥೆಂಥ ಕಾಯ್ದೆ ಇದ್ದವು ಅವನ್ನೆಲ್ಲ ತಿದ್ದುಪಡಿ ಮಾಡಿದೆ. ನಾಮಿನೇಷನ್ ಪೂರ್ಣ ತೆಗೆದೆ. ಆಮೇಲೆ ಎಲ್ಲ ಜನರಲ್ ಬಾಡಿಗೆ ಅಧಿಕಾರ ಕೊಟ್ಟೆ. ಒಂದು ವಿಶಿಷ್ಟವಾದಂಥದ್ದು ಸೌಹಾರ್ದ ಫೆಡ್ರೇಷನ್ ಮಾಡಿ ಸೌಹಾರ್ದ ಸೊಸೈಟಿ ಕಾಯ್ದೆ ಜಾರಿಯೊಳಗೆ ತಂದೆ. ಅದನ್ನು ವಿಶೇಷ ಅದು ಇಡೀ ನಮ್ಮ ದೇಶದಾಗ ಎಲ್ಲಿ ಇಲ್ಲ. ವಿಶಿಷ್ಟವಾದಂಥ ಕಾಯ್ದೆ ಅದನ್ನು ತಂದೆ. ಅಲ್ಲಿ ಯಾವ ಸರ್ಕಾರದ ಹಸ್ತಕ್ಷೇಪನೂ ಇಲ್ಲ, ರಜಿಸ್ಟ್ರ ಹಸ್ತಕ್ಷೇಪನೂ ಇಲ್ಲ. ರಜಿಸ್ಟ್ರ್ ಮಾಡೋದನ್ನು ಕೊಟ್ಬಿಟ್ರೆ ಮುಗಿದೋತು. ಎಲ್ಲ ಫೆಡ್ರೇಷನ್ಗೆ ಅಧಿಕಾರ ಕೊಟ್ಬಿಟ್ಟು, ಸೌಹಾರ್ದ ಫೆಡ್ರೇಷನ್ಗೆ ಸಂಪೂರ್ಣ ಅಧಿಕಾರ ಅವ್ರಿಗೆ ಐತೆ. ಆಮೇಲೆ ಮುಂದೆ ನಾನು ಹೋದ್ಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದು ಹೊಸು ತಿದ್ದಿದ್ರು, ನಾಮಿನೇಷನ್ ಹಾಕಿದ್ರಿ, ಅಷ್ಟು ತಂದರು. ನೀವಿರತನ ನಾಮಿನೇಷನ್ ಕಾಯ್ದೆ ತೆಗೆದುಬಿಟ್ರಿ ಸರ್. ತೆಗೆದುಬಿಟ್ರಿ. ನಿಮ್ಮ ಹಿಂದೆ ಸಹಕಾರಿ ಮಂತ್ರಿಗಳಾಗಿದ್ದರು. ಇವೆಲ್ಲ ಸರ್ಕಾರದ ಹಸ್ತಕ್ಷೇಪಕ್ಕೆ ಆ ನಿಯಮಗಳನ್ನು ಬದಲಾವಣೆ ಮಾಡಿದಂಥ ಅಪಕೀರ್ತಿ ಯಾರಿಗೆ ಸಲ್ತೈತೆ ಸರ್? ಅದು ಎಲ್ಲರಿಗೂ ಸಲ್ತೈತೆ ಬಿಟ್ರಿ. ಅದು ಎಲ್ಲ ಪಾರ್ಟಿಯವರು ಮಾಡಿದ್ರು. 59ನೇ ಕಾಯ್ದೆನ ಮುಂದೆ 77, 28 ಏನೇನು ಸರ್ಕಾರ ಬಂದು ಅವ್ರು ತಿದ್ಕೊಂತ ಹೋಗ್ಬಿಟ್ರು. ಬಹುತೇಕ ಅವಾಗ ಕಾಂಗ್ರೆಸ್ಸನ್ನ ಬಂದಿತ್ತಲ್ಲ. ಅವ್ರೇನಿಲ್ಲ, ಎಮ್ ಎಲ್ ಎಗಳಿಗೆ ಹಿಡ್ತಬೇಕು ಒಟ್ಟು ಹೇಳಿ ತಿದ್ಕೊಂಡು ನಾಮಿನೇಷನ್ ಆಕ್ಷನ್ ಅಂತ ಬಂದುಬಿಟ್ರು. ಹೀಗಾಗಿ ಅದು ಬಂದುಬಿಡ್ತು. ಆಮೇಲೆ ಅದನ್ನೆಲ್ಲ ತಿದ್ದುಪಡಿ ಮಾಡಿ ಇಷ್ಟೆಲ್ಲ ಮಾಡಿ ಆ ತಿದ್ದುಪಡಿ ಮಾಡೋ ಮುಂದೆ ನಾವೇ ಮಾಡೋಕ್ಕೆ ಬರೋದಲ್ಲ ರೀ ಅದು. ಅದಕ್ಕೊಂದು ಸಂಪುಟ ಉಪಸಮಿತಿ ಆಗಬೇಕು. ಉಪಸಮಿತಿ ಮಾಡಿದ್ವಿ, ಉಪಸಮಿತಿ ತರ್ತೀವಿ. ಆಮೇಲೆ ಎಲ್ಲ ತಂದು ಅದನ್ನು ಕ್ಯಾಬಿನೆಟ್ಟಿಗೆ ತರಬೇಕು. ಕ್ಯಾಬಿನೆಟ್ ಅಲ್ಲ, ಹೌಸಿಗೆ ತರಬೇಕು. ಮೊದಲು ಪಾರ್ಟಿ ಮೀಟಿಂಗ್ ಹೋಗತ್ತೆ. ಪಾರ್ಟಿ ಮೀಟಿಂಗ್ ಬಂತು. ಜೆ ಎಸ್ ಪಾಟೀಲ್ರು ಮುಖ್ಯಮಂತ್ರಿ. ಪಾರ್ಟಿ ಮೀಟಿಂಗ್ ತಂದ್ವಿ. ಹಚ್ಚ ತೊಡ್ರಿ ಬಿಟ್ರಿ ನಮ್ಮ ಏನು ರೀ ಮಾಡಲ್ರಿ, ಈಗ ಬಂದು ಎಲ್ಲ ತೆಗೆದ್ರಿ. ಹಿಂದೆಲ್ಲ ಕಾಂಗ್ರೆಸ್ದವ್ರು ಒಟ್ಟು ಹಾಕ್ಕೊಂಡು ನಮ್ಮ ಮೋಸ ಕಸ್ಕೊಂಡು ಕುಂತಾರ, ನೀವೀಗ ಬಂದು ಹಿಂಗೆ ಹಾಕಾಕತ್ತೀರಿ, ಹಂಗೆ ಹಿಂಗೆ. ಅಂದರೆ ಅನ್ಯಾಯ ಆಗಿತ್ತಲ್ಲ ಸರ್, ಜನತಾ ಪಾರ್ಟಿಗೆ ಅನ್ಯಾಯ ಆಗಿತ್ತು ಕಾಂಗ್ರೆಸ್ ನಾಮಿನೇಷನ್ ಮಾಡಿ. ಖರೇ ರೀ, ಅನ್ಯಾಯ ಆಗ್ಬೇಕಂದ್ರೆ ಯಾವಾಗ ತ್ಯಾಗ ಮಾಡ್ಬೇಕಲ್ಲ ಯಾರ. ಅದು ಚಲೋ ಆಗ್ಬೇಕು. ನಾವು ಹಿಂಗೆ ಮಾಡಿದ್ರೆ ಮತ್ತೊಬ್ಬರು ಹಂಗೆ ಮಾಡ್ತಾನೆ ಬಂದು. ಆಮೇಲೆ ಅಲ್ಲ ಜೇತ್ ಪಾಲ್ರಿ ಇವತ್ತು ನಾನು ನೆನೆಸ್ಬೇಕು. ಆಮೇಲೆ ರಾಜೀನಾಮೆ ಬರೆದು ಇಟ್ಕೊಂಡು ಹೋಗಿದ್ದೆ. ಅದು ಆಗದೆ ರಾಜೀನಾಮೆ ಕೊಟ್ಟು ಬಂದುಬಿಡೋದು ತೀರ್ಮಾನ. ಆಮೇಲೆ ಜೇತ್ ಪಾಲ್ರಿ ನೋಡ್ರಿ ಹೆಂಗೈತಿ ಎಲ್ಲ ಕೇಳಿದ್ರು, ಕೊಡ್ರಿ ಏನೋ ಶರಣ ಮಾಡೋಕೆ ಅಂತಾನೆ ಮಾಡಲಿ ಬಿಡ ಮಾಡೋಗ ಅಂದ್ರೆ ಮುಗೀತು. ಆಮೇಲೆ ಮುಂದೆ ಕ್ಯಾಬಿನೆಟ್ಟಿಗೆ ತಂದ್ವಿ. ಕ್ಯಾಬಿನೆಟ್ನಿಂದ ಅಸೆಂಬ್ಲಿಗೆ ತಂದ್ವಿ. ಅಸೆಂಬ್ಲಿಗೆ ಬಂದ್ರೆ 1 ತಾಸು 1.5 ತಾಸು ಉತ್ತರ ಕೊಟ್ಟೀನಿ. ಆಮೇಲೆ ಅಸೆಂಬ್ಲಿಯಾಗ ಮೊದಲೇ ಎಲ್ಲರಿಗೂ ಹೋಗಿಬಿಟ್ಟಿರ್ತಾವೆ ಕಾಪಿ ಎಲ್ಲರಿಗೂ ಹೋಗಿರ್ತವೆ, ಎಲ್ಲ ಪಾರ್ಟಿಗೆ ಹೋಗಿರ್ತಾವೆ. ಇವರೆಲ್ಲ ಯಡಿಯೂರಪ್ಪ ಖರ್ಗೆ ಇದ್ದು ಇವರೆಲ್ಲ ನಮ್ಮ ಅಷ್ಟರು ಎಲ್ಲರೂ ಹೆಗಡೆ ಪಗಡೆ ಎಲ್ಲರೂ ಇದ್ರು. ವಿರೋಧ ಪಕ್ಷದವರು, ಆಡಳಿತ ಪಕ್ಷದವ್ರಂತ ಸಹಿ ಹ್ಞೂ ಅಂತ ಬಿಟ್ಟಿದ್ದು. ಮೊದಲೇ ಎಲ್ಲರ ನಾವು ಓದೀವಿ, ಯೋಗ್ಯ ಐತಿ, ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಎಸ್ ಪಾಟೀಲ್ ಅಂಥೇಳಿ ಏನಿಲ್ದಂಗೆ ವಿರೋಧವಾಗಿ ಚರ್ಚೆನೇ ಇಲ್ಲ. ನನ್ನ ಉತ್ತರ ಮೇಲೆ ನಾವು ಬಂದು ಜಾರಿಗೆ ಕೊಟ್ಟಿವಿ. ಜಾರಿಗೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಹೋತು. ನನ್ನಿಂದ ಇವರು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೊಸು ತಿದ್ದುಪಡಿ ತಂದು ಅಸೆಂಬ್ಲಿಗೆ ತಂದ್ರೆ ಹಚ್ಚಿಬಿಟ್ಟೆ. ಕೃಷ್ಣ ಇದ್ರು, ಸಾಧ್ಯ ಇಲ್ಲ, ಉಪವಾಸ ಕೊಂಡಿರೋದು ನಂದೆ. ನೀವು ಅವಾಗ ವಿರೋಧ ಪಕ್ಷ ಬಂದಿದ್ದೆ. JDUದಿಂದ ಎಲೆಕ್ಟ್ ಆಗಿದ್ದೆ 21. 2ನೇ ಸಲ JDU, 2ನೇ ಸಲ ನಂದು ಬಾಣದ ಗುರುತಲೆ. 1ನೇ ಸಲ ಚಕ್ರಕ್ಕೆ ಬಂದಿದ್ರಿ, 2ನೇ ಸಲ ಬಾಣದಲ್ಲೇ ಬಂದ್ರಿ. ಬಾಣದಾಗ ಒಂದು 21 ಮಂದಿ ಬಂದಿದ್ದೀವಿ ನಾವು. ಯಾರೂ ಇದ್ದಿಲ್ಲ. ಉಪವಾಸ ಕೊಂಡಿರ್ತೀನಿ, ಸಾಧ್ಯನೇ ಇಲ್ಲ ಅದು. ಹಿಂಗೆ ಶುರು ಮಾಡಿಬಿಟ್ಟೆ. ಅಲ್ಲೇ ನಮ್ಮ ಪಾರ್ಟಿಯವರು ಒಬ್ಬರು ನನಗೆ ಸಪೋರ್ಟ್ ಮಾಡೋಲ್ರು. ನನ್ನ ಪರಿಸ್ಥಿತಿ ಆಗಂದು. ಆಮೇಲೆ ಕೃಷ್ಣ ಅವ್ರು ನೋಡಿದ್ರು. ಅವರು ನೋಡಿ, ಪಾಟೀಲ್ರೇ ಒಂದು ತೀರ್ಮಾನ ತೊಗೊಳ್ರಿ ಅಂದರು. ಹೇಳ್ರಿ ಸರ್ ಅಂತ. ಏನು ಬೇಡ, ಒಂದು ಕಮಿಟಿ ಮಾಡೋಣ ಅಂದ್ರೆ ರಂಗನಾಥ್ ಅವರು ಅಧ್ಯಕ್ಷ ಕೆಳಗೆ ನಾನಯ್ಯ ಡಿ ಕೆ ಶಿವಕುಮಾರ್ ಒಂದು ಕಮಿಟಿ ಮಾಡಿದರು. KH ರಂಗನಾಥ್ ಅವರು. ಕೆ ಎಸ್ ರಂಗನಾಥ್ ಅವರು ಹಿಂದೆ ಕೋಆಪ್ಟಿವ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹಿರಿಯರಲ್ಲ ಎಲ್ಲರಿಗಿಂತ. ಅವ್ರನ್ನ ಆದ್ಯತೆಗಳು ಮಾಡಿದರು. ಆಮೇಲೆ ಮೀಟಿಂಗ್ನಾಗ ಎಲ್ಲ ಹೇಳಿದೆ, ಮಗ 30 ಒಂದು ಮೇನ್ ಮರ ತರ್ಕೊಡ್ಲಿಲ್ಲ, 120 ಇವನ್ನೆಲ್ಲ ಬೇಡ ಅಂದೆ ಕಡೆಗೆ ತಂದುಬಿಟ್ಟೆ. ಮಾಡಿಕೊಂಡು ಎಲ್ಲ ಈಗ ಅಷ್ಟು ಮೊದಲು ಏನದ ಅವದಾವು ಆ ಸೌಹಾರ್ದನೂ ತಿದ್ದುಬಿಟ್ರು. ಅವ್ರಿಗೇನು ಸಂಪೂರ್ಣ ಅಧಿಕಾರ ಈಗಿಲ್ಲ.
ಹೀಗಾಗಿ ಈಗ ನಿಂತೈತೆ ನೋಡಿ ಪರಿಸ್ಥಿತಿ. ಇಲ್ಲಿಗೆ ಬಂದೈತೆ ನಮ್ಮ ಕೋಆಪ್ಟಿವ್ ಮೂಮೆಂಟ್. ಈಗಂತೂ ಅದು ಹಾಳಾಗಿ ಹೋಗೈತೆ. ಸರ್, ನೀವಿದ್ದಾಗ ಇವೆಲ್ಲ ಅಮೆಂಡ್ಮೆಂಟ್ಸ್ ತಂದ್ರಿ, ಬದಲಾವಣೆ ಮಾಡಿದ್ರಿ, ಸುಧಾರಣೆ ಮಾಡಿದ್ರಿ. ಅದಕ್ಕಿಂತ ಮೊದಲು ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ಗೆ ಅನುದಾನವನ್ನು ಕೊಡುವಂಥ ವ್ಯವಸ್ಥೆ ಇತ್ತೋ ಇಲ್ಲೋ? ನೀವು ಬಂದ ಮೇಲೆ ಹೆಂಗೆ ಗ್ರ್ಯಾಂಟ್ ಕೊಟ್ರು ಸರ್? ಏನು ಗ್ರ್ಯಾಂಟ್? ಮೊದಲು ಅನುದಾನ ಕೊಡಾರು, ಸರ್ಕಾರ ಶೇರ್ ಕೊಡಾರ. ಅವಾಗ ಶೇರ್ ಕೊಟ್ಟು ನಾಮಿನೇಷನ್ ಹಾಕಾರ. ಆದರೆ ಈಗ ನೋಡಿ, ರಾಯಚೂರು DCC ಬ್ಯಾಂಕು ಅದಕ್ಕೆ ನಾವು ಬರೋದಕ್ಕಿಂತ ಮೊದಲು 1 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ರು. ಅದಕ್ಕೆ ಸಾಲ ಕೊಡಪ್ಪ ಇತ್ತದು ಇದಾದ್ರಂತೆ. ಆದ್ರೆ ಅವ್ರ ಕಡೆ ಕೊಡೋದಾಗಿದ್ದಲ್ಲ, DCC ಬ್ಯಾಂಕ್ ಲಿಕ್ವಿಡೇಟಿಗೆ ಬಂದುಬಿಟ್ಟಿತ್ತು ನಾವು ಬಂದಾಗ. ಮತ್ತು ಅದನ್ನು ಕ್ಯಾಬಿನೆಟ್ಟಿಗೆ ತಂದು ಅವನು 1 ಕೋಟಿ ರೂಪಾಯಿನ ಶೇರ್ ಅಂತ ಕನ್ವರ್ಟ್ ಮಾಡಿ ಕೊಟ್ಟೆ ಅವ್ರಿಗೆ. ಕೊಟ್ಟು ಅಪೇಕ್ಷ ಬ್ಯಾಂಕ್ನಿಂದನೂ ಒಂದಿಷ್ಟು ಕೊಡಿಸೋದು ಇವತ್ತು ಒಳ್ಳೆ ಬ್ಯಾಂಕ್ ಆಗಿ ಸುಧಾರಿಸಿ ಹಾಲಪ್ಪಾಚಾರನ ಅಧ್ಯಕ್ಷನ ಮಾಡಿದೆ. ರಾಯರೆಡ್ಡಿನ ಹೇಳಿ ಮಾಡಿಸ್ದೆ, ಅದನ್ನು ಸುಧಾರಿಸಿದೆ. ಈಗ ಚೆನ್ನಾಗೈತೆ ಅದು. ಹಾಗೆ ಇವತ್ತು ಏನಾಗಿದೆ, ಕೋಆಪ್ರೇಟಿವ್ ಮೂಮೆಂಟ್ ಅಂದ್ರೆ ಜನರದ್ರಿ ಅದು. ಕಾಗೆ ಒಂದು ಅಗಳು ಕಂಡರೆ ಕರೆಯದೇ ತನ್ನ ಬಳಗವನ್ನೆಲ್ಲ, ಕೋಳಿ ಒಂದು ಕುಟುಕ ಕಂಡರೆ ಕರೆಯದೇ ತನ್ನ ಕುಲವನ್ನೆಲ್ಲ. ಶಿವಭಕ್ತನಾಗಿ ಭಕ್ತಿ ಬಗಲಿದ್ದರೆ ಆ ಕಾಗೆ ಕೋಳಿಗಳಿಂತ ಕರಕಷ್ಟ ಕೂಡಲು ಅಂತ ಹೇಳ್ತಾರಲ್ಲ, ಕಾಗೆ ಕೋಳಿ ಉದಾಹರಣೆ ಹೇಳ್ತಾರೆ. ಆ ತತ್ವದ ಮೇಲೆ ಹುಟ್ಟಿದ್ದದು. ಒಂದು ಕಾಗೆ ತಾನ ತಿನ್ನೋದೇ ಅಲ್ಲ, ಒಂದು ಕೋಳಿ ತಾನ ತಿನ್ನೋದು ಕರಕ್ ತಿಂದತಿ. ಹಾಗೆ ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ. ಒಂದು ಸಂಸ್ಥೆ ನೀವು ಕಟ್ಟಿದ ಮೇಲೆ ಎಲ್ಲರೂ ಶೇರ್ ಹಾಕ್ಕೊಂಡು ಅದನ್ನು ಡಿಪಾಸಿಟ್ ಮಾಡಿ ಅದನ್ನು ನೀವು ಕೂಡಿಟ್ಕೊಂಡ್ರೆ, ಅದನ್ನು ಕೂಡಿಕೊಂಡು ಎಲ್ಲರೂ ಸಮನಾಗಿ ದುಡ್ಡು ಸಮನಾಗಿ ಹಂಚ್ಕೊಂಡು ಉಣ್ರಿ. ಈ ತತ್ವನ ಯಾರು ಬಡವರು ಉಳಿಯೋದಿಲ್ಲ, ಶ್ರೀಮಂತರು ಉಳಿಯೋದು. ಅದು ಇವತ್ತು ಸಹಕಾರ ಮೂಮೆಂಟು. ಗಾಂಧೀಜಿ ಹೇಳ್ತಾರೆ, ಆರ್ಥಿಕ ಇದಕ್ಕೆ ಸಹಕಾರವೇ ಹೆಬ್ಬಾಗಲಿ ಅಂತ, ದೇಶದ ಆರ್ಥಿಕ ಸ್ಥಿತಿಗೆ ಸಹಕಾರವೇ ಹೆಬ್ಬಾಗಲಿ ಅಂತ ಗಾಂಧೀಜಿ ಹೇಳ್ತಾರೆ. ನೆಹರೂಜಿ ಹೇಳ್ತಾರೆ, ಪ್ರತಿ ಊರಿಗೊಂದು ಒಳ್ಳೆ ಪಂಚಾಯಿತಿ, ಒಂದು ಒಳ್ಳೆ ಸೊಸೈಟಿ, ಒಂದು ಉತ್ತಮವಾದ ಪ್ರಾಥಮಿಕ ಶಾಲೆ, ಇವು 3 ಇದ್ದರೆ ದೇಶದ ಅಭಿವೃದ್ಧಿನೇ ಆಗ್ತದೆ ನೋಡ್ರಿ ದೇಶದಂತ. ಇದನ್ನು ಹೇಳ್ತಾರೆ. ಊರು ಮಾತು. ರೈತರಿಗಂತೂ ಇದು ಅವಶ್ಯಕತೆ ಐತ್ರಿ. ಸೊಸೈಟಿ ಸಾಲ, ಬೀಜ ಇವತ್ತು 5 ಲಕ್ಷ ರೂಪಾಯಿವರೆಗೂ ಬಡ್ಡಿಲಿ ಸಾಲ ಕೊಡ್ತಾರೆ ಇವತ್ತು ಸರ್ಕಾರದವರು. ಏನು ಕೊಡೋದಿಲ್ಲ ಅಂತ ಅಲ್ರಿ, ಇವರು ರೈತರದ್ದು ದುಡ್ಡು ತಂಗೆ ಹಚ್ಚಿ ಕೊಡೋದಿಲ್ಲ. ಇದು ಇವತ್ತಿನ ನಮ್ಮ ಪರಿಸ್ಥಿತಿ ಇರೋದು. ಆಮೇಲೆ ಹೇಳ್ತಾನೆ, ಸೊಸೈಟಿ ಹೆಂಗೆ ಹೇಳ್ತಾನೆ ನಿಮಗೆ. ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ನಿಮ್ಮಲ್ಲಿ ಕಿನ್ನಾಳ ಸೊಸೈಟಿ ಐತಲ್ಲ, ಬೆಸ್ಟ್ ಸೊಸೈಟಿಗೆ ಅದು. ನಾನು ವ್ಯಾಪಾರ ಅಭಿವೃದ್ಧಿ ತಂದೆ. ಸೊಸೈಟಿಯಿಂದ ಏನೇನು ಸಿಗ್ಬೇಕಂದ್ರೆ ರೈತ ಎಲ್ಲಿ ಹೋಗಂಗಿಲ್ಲ. ಎಲ್ಲ ಸೊಸೈಟಿಂದನೂ ಕೂಡ ಏನು ಬೇಕು ದೇನು ಬೇಕು. ಯಾರು ಸತ್ರ ತಕ್ಷಣ ಸೊಸೈಟಿ ಸೆಕ್ರೆಟರಿ ತೆಗೆದು ರೊಕ್ಕ ಕೊಡ್ಬೇಕು. ಆಮೇಲೆ ಎಲ್ಲ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡೋಕೆ ಇಷ್ಟ. ಎಲ್ಲ ಸೊಸೈಟಿ ಡಿಪಾಸಿಟ್ ಮಾಡೋಕ್ಕೆ ಸ್ವಲ್ಪ ಅವ್ನು ಬ್ಯಾಂಕ್ ಅಂತ ಪರಿವರ್ತನೆ ಮಾಡಿದೆ. ಎಲ್ಲ ಸೊಸೈಟಿ ಬ್ಯಾಂಕ್ ಅಂತ ಪರಿವರ್ತನೆ ಆರ್ಡರ್ ಮಾಡಿದ್ದೆ ನಿಮ್ಮ ಕಾಲಕ್ಕೆ ಸರ್. ನನ್ನ ಕಾಲಕ್ಕೆ ಬ್ಯಾಂಕಾಗಿ ಎಲ್ಲವೂ ಅಪೇಕ್ಷೆಯಿಂದ ಇದನ್ನು ಕೊಡಿಸಿದ್ವಿ. ವ್ಯಾಪಾರ ಅಭಿವೃದ್ಧಿ ಮಾಡಿ ಅಂಗಡಿ ಇಡಿಸಿದ್ವಿ. ಎಲ್ಲ ರೈತಿ ಬೇಕಾದಂತೆ ಎಲ್ಲ ಆ ಸೊಸೈಟಿ ಸಿಗ್ಬೇಕು. ಗೊಬ್ಬರಿಂದ ಹಿಡ್ಕೊಂಡು ಅರಿವಿ, ಅಂಚರಿ ಏನು ಎಲ್ಲ ಸಿಗ್ಬೇಕು. ಜನತಾ ಬಜಾರ್ಗಳಿದ್ವಲ್ಲ ಸರ್, ಅವಕ್ಕಿಂತ ಬಲ ಸಿಗ್ಬೇಕು ಇಲ್ಲಿ ಊರಾಗ. ಹಳ್ಳಿ ಒಳಗೆ ಮಾಡಿದ್ವಿ. ಎಲ್ಲ ಟ್ರ್ಯಾಕ್ಟರ್ ಸಹಿತ ಕೊಡಂಗೆ ಮಾಡಿದ್ದೆ. ಇಲ್ಲಿಂದ ಹಳ್ಳಿ ಸೊಸೈಟಿಂದ ಕೊಡಂಗೆ ಮಾಡಿದ್ದೆ. ನಿಮ್ಮ ಕಾಲದಲ್ಲಿ ಅಷ್ಟು ಯಾವ ಜಿಲ್ಲೆಯವರು ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿ ತೋರಿಸಿದ್ರು ಸರ್? ದಕ್ಷಿಣ ಕನ್ನಡದವರು ಭಾಳ ಚಲೋ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮೊದಲೇ ಇದ್ವು. ಬಿಜಾಪುರ ಜಿಲ್ಲೆ ಚೆನ್ನಾಗಾಯ್ತು, ಬಾಗಲಕೋಟೆ ಚೆನ್ನಾಗಾಯ್ತು. ಆದರೆ ನಾನೇನು ತಿಳ್ಕೊಂಡಿದ್ದು ನಮ್ಮ ಧಾರವಾಡ ಜಿಲ್ಲೆನೂ ಅಷ್ಟು ಚೆನ್ನಾಗಿ ಆಗಲಿ. ಯಾಕೆ ಸರ್ ನೀವು ಜಿಲ್ಲೆಯವರಿದ್ರಿ, KCC ಬ್ಯಾಂಕಿಗೆ ಆ ದುಸ್ಥಿತಿ ನಿಮ್ಮ ಕಾಲಕ್ಕೆ ಬಂತಲ್ಲ, ಯಾಕೆ? ಹೇಳ್ತೀನಲ್ಲ ರೀ, ನಮ್ಮಲ್ಲಿ ರೈತರದ್ದು ಸಪೋರ್ಟ್ ಇಲ್ಲರಿ. ಇಲ್ಲಿ ರೈತರು ಏನು ನೋಡ್ರಿ, ಪ್ರಾಮಾಣಿಕತೆ ಅಭಾವ ಐತೆ. ಸುಮ್ಮನೆ ಯಾರ್ದಾರು ಒಬ್ಬರಿಗೆ ಏನೂ ಅನ್ನಂಗಿಲ್ಲ. ನಮ್ಮ ಸಹಕಾರಿಗಳು ಪ್ರಾಮಾಣಿಕ. ಇಲ್ಲೇ ನಮ್ಮ ಕಣಿನಾಳ ಸೊಸೈಟಿ ಸಿದ್ದನಗೌಡರು 1905ನೇ ಇಸ್ವಿಯೊಳಗೆ ಇಡೀ ಏಷ್ಯಾ ಖಂಡದಾಗ ಪ್ರಥಮ ಸೊಸೈಟಿ ಕಟ್ಟಿದ ಕೀರ್ತಿ ನಮ್ಮ ಸಿದ್ದನಗೌಡರು ಆಗ್ತೈತಿ. ಕಣಿನಾಳ ಸಿದ್ದನಗೌಡ ಸೊಸೈಟಿ ಅಂಥ ಸೊಸೈಟಿ ಲಿಕ್ವಿಡ್ ಆಯ್ತು. ಅಲ್ಲ ಸರ್, ದೇಶದಲ್ಲೇ ಏಷ್ಯಾ ಖಂಡದಲ್ಲೇ ಅದು ಮೊದಲನೇ ಕೋಆಪ್ರೇಟಿವ್ ಸೊಸೈಟಿ ಅಂತಲ್ಲ ಸರ್. ಅದನ್ನು ಬೆಳಕಿಗೆ ತಂದವರು ನೀವು ಮಂತ್ರಿ ಇದ್ದಾಗ. ಹೌದು, ಅವ್ರ ಹೆಸರು ತಂದದ್ದು ನಾನು. ಹೌದು, ಅಲ್ಲಿವರೆಗೆ ಅದು ಪ್ರಸ್ತಾಪ ಆಗಿರಲಿಲ್ಲ. ಅದನ್ನೆಲ್ಲ ತಂದು ಹುಡುಕಿ ತಂದೆ.
ಅದನ್ನು ಅಲ್ಲೇ ಫಸ್ಟ್ ನನ್ನ ತಂದೆ 1904ರಲ್ಲಿ ಕೇಂದ್ರ ಸರ್ಕಾರದವರು ಕಾಯ್ದೆ ಮಾಡಿದರು. ಏನು ಕೇಂದ್ರ ಸರ್ಕಾರದವರು ಮಾಡಿ ಎಲ್ಲ ರಾಜ್ಯಗಳಿಗೆ ತಿಳಿಸಿದರು. ರಿಜಿಸ್ಟ್ರಾರ್ ನೇಮಿಸಿದರು ಆ ರಾಜ್ಯಕ್ಕೆ. ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಮಾಡ್ಬೇಕಂತ ಮಾಡಿದರು. ಅವಾಗೇನಾತಂದ್ರೆ ಕಲೆಕ್ಟ್ರಿಗೆ ರಿಜಿಸ್ಟರ್ ಅಧಿಕಾರ ಕೊಟ್ಟರು. ಈಗೇನು ರಿಜಿಸ್ಟರ್ ಡಿಸ್ಟಿಕ್ ರಿಜಿಸ್ಟರ್ ಅಂದರು, ಕಲೆಕ್ಟರ್ ಇರ್ತಿದ್ರು. ಎಲ್ಲದಕ್ಕೂ DC ಇರ್ತಿದ್ರು. ಇಲ್ಲಿ ನಮ್ಮ ಜಿಲ್ಲಾ ಕಲೆಕ್ಟರು 1904 ಕಾಯ್ದೆ ಪಾಸ್ ಮಾಡಿದ್ದಾರೆ. 1904ರಲ್ಲಿ ಕೇಂದ್ರ ಸರ್ಕಾರ, ಅವತ್ತಿನ ಕೇಂದ್ರ ಸರ್ಕಾರ ಆ ಮುಂಬೈ ಪ್ರಾಂತದಲ್ಲಿ ಫೆಡ್ರಿಕ್ ನಿಕ್ಲೋಸನ್ ಅಂತ ಒಬ್ಬ ರಿಜಿಸ್ಟ್ರನ್ ಮಾಡಿದರು. ಎಲ್ಲಿ? ಬಾಂಬೆಗೆ. ನಾವು ಬಾಂಬೆಗಿದ್ವಿ. ಹಾಂ ಸರ್. ನಮ್ಮೆಲ್ಲ ಬಾಂಬೆ ಸ್ಟೇಟ್. ಬಾಂಬೆ ಹೋಯ್ದು ಬಾಂಬೆ ಸ್ಟೇಟ್ ಇದ್ವಿ. ಆವಾಗ ಧಾರವಾಡಕ್ಕೊಬ್ಬರು ಮೆಕಾನಿನ್ ಅಂತ ಒಬ್ಬ ಕಲೆಕ್ಟರ್ ಇದ್ರು. ಅವಾಗ ಏನು ಗೌಡ್ರು ಮಂದಿ ಇರ್ತಲ್ರಿ, ಧಾರವಾಡಕ್ಕೆ ಮೀಟಿಂಗ್ ಹೋಗೋರು ಅವರು ಅಷ್ಟು. ಇವರು ಧಾರವಾಡ ಜಿಲ್ಲಾ ಮೀಟಿಂಗ್ ಕರೀರು ಕಲೆಕ್ಟರ್. ಅವಾಗ ನಮ್ಮ ಅಪ್ಪಾರು ಇದ್ರು ಆ ಕಾಲಕ್ಕೆ. ಏನು ಸಿದ್ದನಗೌಡ್ರಿದ್ದ ಕಾಲಕ್ಕೆ ನಮ್ಮ ಅಪ್ಪಾರು ಗೌಡಿಕೆ ಮಾಡಿದ್ರು. ಇವರೆಲ್ಲ ಹೋದರು. ಆ ಮನುಷ್ಯ ಇಡೀ ಜಿಲ್ಲಾ ಅಡ್ಡಾಡ್ಯಾನ, ಯಾರು ಸೊಸೈಟಿ ಮಾಡಿ ಅಂತ. ಅಂದರೆ ಆ ರಿಜಿಸ್ಟ್ರಾರ್ಗೆ ಹೇಳಿದ್ರು, ರಿಜಿಸ್ಟ್ರ್ ಎಲ್ಲ ಕಲೆಕ್ಟ್ರಿಗೆ ಆದೇಶ ಮಾಡಿದೆ ಸೊಸೈಟಿ ಮಾಡಿಸ್ರಿ ಅಂತ. ಜಿಲ್ಲಾದಾಗ ಯಾರೂ ಒಪ್ಪಲಿಲ್ಲ. ಏನೋ ಮರ ಅದು ಏನೇನು ಅಂತೇಳಿ. ಅವಾಗ ಸಿದ್ದನಗೌಡರು ನಾ ಮಾಡ್ತೀನಿ ಅಂತ ಕಂಡೀಷನ್ ಆಗಿದೆ. ಏನು ಕಂಡೀಷನ್ ನೋಡಿರಿ, ಈಗಿನೂ ಆದರೆ ಏನಂತೀವಿ, ನನ್ನ ಮಗ ಒಂದು ನೌಕರಿ ಕೊಡಬೇಕು, ಏನೇನು ಕೇಳ್ತೀವಿ, ಸ್ವಾರ್ಥ ಇಲ್ಲ. ಅವು ನೋಡಿರಿ ಹೆಂಗಿದ್ರು ಒಬ್ಬ ಹಳ್ಳಿ ಒಬ್ಬ ಕುರುಗೌಡರು. ಮೊದಲನೇದು ನಮ್ಮೂರಿಗೆ ಕುಡಿ ನೀರಿನ ವ್ಯವಸ್ಥೆ. ಒಂದು ಕೆರೆಗೆ ಕೊಡ್ಬೇಕು, ಕಣಿನಾಳಕ್ಕೆ. ಎರಡನೇದು ನಮ್ಮೂರಿಗೆ ಗದಿನಿಂದ ಬರೋಕ್ಕೆ ರಸ್ತೆ ಇಲ್ಲ, ರಸ್ತೆ ಆಗ್ಬೇಕು. ಎರಡನೇದು. ಮೂರನೇದು ಅವಾಗ ರೈಲ್ವೆ ಲೈನ್ ಹೋಗಿತ್ತು ಅವ್ರ ಊರ ಮೇಲೆ. ಅದು ರೈಲ್ವೆ ಸ್ಟೇಷನ್ ಹಾಕಿ ನಮ್ಮೂರು. ಹೀಗೆ ಉಳಿದ್ವೆಲ್ಲ ಕೆಲವು ಕಂಡೀಷನ್. ಇದು ಮೇಜರ್ ಕಂಡೀಷನ್. ಕಲೆಕ್ಟ್ರ್ ಪವರ್ಫುಲ್ ಅವಾಗ. ಎಸ್ ಅಂದ. ಮೂರು ಮಾಡಿದ. ಆ ರೈಲ್ವೆ ಸ್ಟೇಷನ್ ಮರುದಿವಸ ಆರ್ಡ್ರ್. ಇವರು ಅವಾಗ 6,000 ರೂಪಾಯಿ ಕೂಡಿಸಿ ಒಂದು 6 ಮಂದಿ ಮೆಂಬರಿಂದ 6,000 ಕೂಡಿಸಿದ್ರು ಸರ್. ಹೌದು, ಅವಾಗ 6,000. 1904ರಲ್ಲಿ 1904ರಲ್ಲಿ 6,000 ಅಲ್ಲ, 1,000 ರೂಪಾಯಿ ಬಂಡವಾಳದಲ್ಲಿ. 1,000 ರೂಪಾಯಿ ಬಂಡವಾಳ ಕೂಡಿಸಿ 6 ಮಂದಿ ಮೆಂಬರನ್ನ ಮಾಡಿಕೊಂಡು ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿ, ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಂತ ರಿಜಿಸ್ಟರ್ ಆಗಿ ಇಡೀ ಏಷ್ಯಾ ಖಂಡದಲ್ಲೇ ಮೊದಲನೇ ಒಂದು ಸೊಸೈಟಿ ಮಾಡಿದಂಥ ಕೀರ್ತಿ ಇದೆ. ಏಷ್ಯಾ ಖಂಡದ ಅಷ್ಟೇ, ದೇಶದಾಗ ಎಲ್ಲಾರು ಆಗ್ಯಾವ ಗುರ್ತಿಲ್ಲ. ನಮ್ಮ ಏಷ್ಯಾ ಖಂಡದಾಗಂತೂ ಇಲ್ಲ. ಒಂದು ನಮ್ಮ ದೇಶದಾಗೂ ಎಲ್ಲಿ ಆಗಿಲ್ಲ. ಏಷ್ಯಾ ಖಂಡದಲ್ಲೇ ಪ್ರಥಮವಾದಂಥ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಮಾಡಿದಂಥ ಕೀರ್ತಿ ನಮ್ಮ ಸಿದ್ದನಗೌಡ್ರಿಗೆ ಹೋಗ್ತದೆ. ಅದನ್ನು ಮಾಡಿದ ನಂತರ ಮುಂದೆ ಅದೇ ವರ್ಷ ನಮ್ಮ ಬೆಟಗೇರಿಯಲ್ಲಿ 29/10/1905ರಲ್ಲಿ ಒಂದು ಅರ್ಬನ್ ಕ್ರೆಡಿಟ್ ಸೊಸೈಟಿ ಸ್ಥಾಪನೆ ಮಾಡ್ತಾರೆ. ಯಾರು? ಕ್ಯಾನನ್ ರಿಮಿಂಗ್ಟನ್ ಅನ್ನೋ ಒಂದು ಕ್ರೆಡಿಟ್ ಸೊಸೈಟಿ ಮಾಡ್ತಾರೆ. ಅವು ಯಾವ ಕ್ರೆಡಿಟ್ ಸೊಸೈಟಿ? ಅರ್ಬನ್ ಕ್ರೆಡಿಟ್ ಸೊಸೈಟಿ. ಅದೇ ದಿವಸ ಬೆಂಗಳೂರಲ್ಲಿ ಚಂದ್ರಶೇಖರಯ್ಯರವರು ಅಲ್ಲೊಂದು ಅರ್ಬನ್ ಕ್ರೆಡಿಟ್ ಸೊಸೈಟಿ ಸ್ಥಾಪನೆ ಮಾಡ್ತಾರೆ. ಸ್ವಲ್ಪ ದಿವಸ ಅಂತರದಲ್ಲಿದೆ. ಅದೇ, ಆದರೆ ಮೊದಲು ಕಣಿನಾಳನ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಂತ ಕಣಿನಾಳ ಪ್ರಶ್ನೆನೇ ಇಲ್ಲ. ಮಾಡಿ ಅಲ್ಲಿಂದ ಎಲ್ಲಿ ಸಲುವಾಗಿ ಇವತ್ತು ಅದು ಏನು ಬೆಂಗಳೂರ್ದು ಐತಲ್ಲ, ಅದು ಇವತ್ತು ಅರ್ಬನ್ ಬ್ಯಾಂಕ್ ಆಗಿ ಭಾಳ ದೊಡ್ಡ ಪ್ರಮಾಣ ಐತೆ. ಇದು ನಮ್ಮದೇನು ಐತಲ್ಲ, ಲಿಕೋಟಾಗಿ ಹೋಗ್ಬಿಡುತ್ತೆ. ಬ್ಯಾಂಕ್ ಆಗಿತ್ತು ಸರ್. ಬ್ಯಾಂಕ್ ಆಗಿ ಮನೆ ಮಟ್ಟ ನಮ್ಮ ಕೂಡ ಅಲ್ಲಿಂದ ಒಬ್ರು ಆರಿಸಿ ಬರೋರು ಡೈರೆಕ್ಟ್ರಾಗಿ. ಇದು ಕೇಸ್ ಪಾಟ್ಲ ಕಡೆನೇ ಇತ್ತು. ಅದು ಅವರು ಆರಿಸಿ ಬರೋರು ಅಲ್ಲಿಂದ ಅವ್ರ ಮಂದಿ. ಅದು ಲಿಕ್ವಿಡ್ ಆಗಿಬಿಡ್ತು. ಹೀಗಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರಣಗಳಿದಾವೆ. ನಾವು ಯಾರಿಗೆ ಹೇಳೋಕ್ಕಾಗಲ್ಲ. ನಮ್ಮೂ ತಪ್ಪದವ ಸ್ವಲ್ಪ. ಕೆಲವು ಅಲ್ಲಿ ಧಾರವಾಡದಂತೇಳಿ ಕೆಲವು ಸೊಸೈಟಿ ಚಲೋ ಆಗಿದ್ವು ಅಲ್ಲಿ. ಅವು ಈಗ ಕೆಟ್ಟವಂತಾರೆ. ಆದರೂ ಕೂಡ ಭಾಳ 80% ಸುಧಾರಿಸಿದ್ವು.
ಈ ಮುಂದೇನಾಗ್ಬಿಡುತ್ತೆ ಅಂದ್ರೆ ಇವು ಕೆಲವು ನಮ್ಮ ಕೆ ಸಿ ಬ್ಯಾಂಕಿಂದ ಸಾಲ ಕೊಟ್ಟಿದ್ರು ಇವು ಕೆಲವು ಇವಕ್ಕೆ ನಾವು ಬರೋಕ್ಕಿನ್ನಲ್ಲ ಅವೆಲ್ಲ ಸೊಸೈಟಿ ಟೆಕ್ಸ್ಟೈಲ್ ಮಿಲ್ಗೆ ಯಾವ ಕೊಟ್ಟಿದ್ರು ಅವು ರೊಕ್ಕನ ಸಾಲನ ಹಚ್ಚಿದ್ದಿಲ್ಲ ಅವೆಲ್ಲ ನಿಂತ್ಬಿಟ್ಟಿದ್ವು ಟೆಕ್ಸ್ಟೈಲ್ ಬಂತ ಮುಡಿಕೆ ಹೋದಲ್ರಿ ಎಲ್ಲ ಬಂದಾಗ್ಬಿಟ್ಟು ಈಗ ಮನೆ ತುಂಬ್ಕೊಂಡು ಏನೇನು ಮಾಡ್ಕೊಂಡು ಈಸು ವರ್ಷೈತೆ ಅದು ಬ್ಯಾಂಕ್ ಹಿಂಗಾಗಿ ಕೆಡ್ತು ಒಳ್ಳೆ ಬ್ಯಾಂಕ್ ಅದು ಅದನ್ನು ಕೆಡ್ಸೋಕ್ಕಾಗಲ್ಲ ರೀ ಯಾರು ಚೆನ್ನಾಗಿತ್ತು ಅದು ಉಳಿದು ಏನಾಗಿದ್ದಿಲ್ಲ ಈಗ ಸಾಲ ವಸೂಲಾದ್ರೆ ಸುದ್ದ ಆಗಿಬಿಡ್ತದೆ ಇಷ್ಟ ಸಾಲ ವಸೂಲಾತಿಗೆ ಏನು ಸರ್ಕಾರದಿಂದ ಬಿಗಿ ಕ್ರಮ ಮಾಡಲಿಲ್ಲ ಅನ್ಸರ್ ನೀವು ಮಾಡೈತಿಲ್ಲ ರೀ ಎಲ್ಲ ಮಾಡ್ತಾರೆ ದೌಡ್ ಆಗೋದಿಲ್ಲ ರೀ ಅವು ಕೋರ್ಟು ಕಚೇರಿ ನೀವು ಬರೀ ವಸೂಲಿ ಕೇಸು ಮಾಡ್ಕೊಂತವ್ರಿ ಯಾವ ಉದ್ಧಾರ ಆಗೋದಲ್ಲ ರೀ ವರ್ಷ ಹಚ್ಚಂಗೆ ಜನರನ್ನ ಸುಧಾರಿಸಿ ನಾವು ಮಾಡ್ಬೇಕು ಪ್ರಭಾವಿ ರಾಜಕಾರಣಿಗಳು ಬೇರೆ ತೊಗೊಂಡಿದ್ರನ್ ಸರ್ ಅದು ಆಯ್ತು ಬಿಡ್ರಿ ಅದ್ರಾಗ ಎಸ್ ಪಾಟೀಲ್ನೂ ಒಬ್ಬ ಇದ್ದಾನ್ರಿ ಮತ್ತೆ ಅದನ್ನ ಅನ್ನಕ್ಕೆ ಹೋಗ್ಯಾರ ಅದನ್ನ ಯಾಕೆ ಮಾತಾಡ್ಬೇಕು ಪ್ರಭಾವಿಗಳ ತೊಗೊಳೋದೆಲ್ಲ ರೀ ಅವನು ಹೌದೌದು ಎಲ್ಲಲ್ಲಿ ಜಿಲ್ಲಾದಾಗ ನೀವು ಟೆಕ್ಸ್ಟೈಲ್ ನಾನು ಟೆಕ್ಸ್ಟೈಲ್ ಮೇಲೆ ಹಾಕೊಂಡಿದ್ದೆ ಖರೆ ಅಂದ್ರೆ ಕುಲಕರ್ಣಿ ಅಂತ ಒಬ್ಬ ನಮ್ಮ ಎ ಸಿ ಇದ್ದರು ಅದನ್ನೇನು ಮಾಡ್ತಾರೆ ಇಲ್ಲಿ ಕಬ್ಬು ಹಾಕತ್ತೆ ಅಂತೇಳಿ ಕಬ್ಬಿಂದ ಹಾಕಿದೆ ಫ್ಯಾಕ್ಟ್ರಿನ ಅದನ್ನು ಇವರು ನಮ್ಮ NCDC ಲೋನ್ ಬೇಕು ಅಲ್ಲಿ ಕಬ್ಬ ಎಲ್ಲ ಹೆಂಗೆ ಅಂದಿದ್ರು ಅವಾಗ ರಾಯರೆಡ್ಡಿ ನಾನು ಹೋಗಿ ನಮ್ಮ ಇವ್ರು ಯಾರು ಅವರು ಶರದ್ ಪವಾರ್ ಇದ್ರು ಅವಾಗ ಈಗಿನಂಗೆ ಸಪ್ರೇಟ್ ಇದು ಇದ್ದಿಲ್ಲ ರೀ ಏನೋ ಕೋಆಪರೇಟಿವ್ ಮಿನಿಸ್ಟ್ರಿ ಇದ್ದಿಲ್ಲ ಅದೇ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಇತ್ತದು ಹೌದು ಅವರೇ ಇದ್ದರು ಭಾಳ ದೊಡ್ಡ ಮನುಷ್ಯರೇ ಆತವ ಅನುಭವ ಇತ್ತು ರೀ ಎಲ್ಲ NCDC MD ಬರೆದ್ರೆ ಕರೆಸಿದ ಅಲ್ಲ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಇಲ್ದ ಕಬ್ಬು ಇರ್ತೈತೇನ ಅಲ್ಲಿ ಯಾವ್ಯಾವ ಕೊಡ ಅಂದ ಮಂಜೂರು ಮಾಡಿಸಿದ್ದು ಹಿಂಗೆ ಅನುಭವಿಕರು ಇದ್ರೆ ಹಿಂಗೆ ಆಗ್ತೈತಿ ಹಾಗೆ ನನ್ನ ಅನುಭವದ ಉಪಯೋಗ ಮಾಡಿಕೊಂಡೆ ನಾ ಏನು ಕಷ್ಟಪಟ್ಟಿದ್ದೆ ನಾ ಏನು ಮಾಡಿದ್ದೆ ನಾ ಕಲ್ತವಾಗದಿದ್ರೆ ಕೋಯ್ತೆ ನನಗೆ ಜ್ಞಾನ ಇತ್ತು ನನಗೆ ಮತ್ತು ಅದು ಏನೋ ಅದು ಹೆಂಗೆ ಮಾಡಿದ್ದ ನನಗೂ ಆಶ್ಚರ್ಯ ಆಗತ್ತೆ ಇವತ್ತು ಸರ್ ಅವಾಗ ಸಪೋರ್ಟ್ ಹಂಗಿತ್ತಲ್ಲ ಸರ್ ಮುಖ್ಯಮಂತ್ರಿಗಳು ಅಷ್ಟು ಚಲೋ ಇದ್ದರು ಎಲ್ಲರೂ ಚಲೋ ಇದ್ರು ಕೆಲಸ ಮಾಡೋರಿಗೆ ಫ್ರೀಡಮ್ ಕೊಡ್ತಾರೆ ಫ್ರೀಡಮ್ ಕೊಟ್ಟಿದ್ರು ನಮ್ಮ JH ಪಾಟೀಲ್ ಅಷ್ಟು ಫ್ರೀಡಮ್ ಕೊಟ್ಟು ಮುಖ್ಯಮಂತ್ರಿ ಇನ್ಯಾರು ಹಿಂದೂ ಇಲ್ಲ ಮುಂದೆ ಅದ್ರಾಗೇನು ಪ್ರಶ್ನೆ ನಿಮಗೂ ಭಾಳ ಅಂದ್ರೆ ಏನು H. ಗೋವಿಂದಗೌಡರು ಶಿಕ್ಷಣ ಮಂತ್ರಿಗಳು ಒಬ್ರಿಗಲ್ರಿ ಎಲ್ಲರೀ ರೀ JH ಪಾಟೀಲ್ ಒಬ್ರಿಗೆಲ್ಲ ಹೇಳೋದು ಎಲ್ಲ ಮಂತ್ರಿಗಳಿಗೆ ಭಾಳ ಅಂದ್ರೆ ಒಂದು ಹೇಳ್ತಿದ್ದ ನಿಮ್ಮ ಮೇಲೆ ಏನರ ಭ್ರಷ್ಟಾಚಾರದ ಆರೋಪ ಅಂತ ಅವತ್ತ ತೆಗಿತೀನಿ ಅಂತ ಹೇಳ್ತಿದ್ದೆ ಕ್ಯಾಬಿನೆಟ್ ರೊಕ್ಕ ತಿಂದು ವರ್ಕ್ ಮಾಡಬೇಡ್ರಿ ಸ್ಪಷ್ಟ ನಿರ್ದೇಶನ ಇದು ಹೌದು ಸರ್ ಹಂಗಂತ ಏನು ಭ್ರಷ್ಟಾಚಾರ ನಿಲ್ಸಕ್ಕಾತನ್ರಿ ನೋಡ್ರಿ ಭ್ರಷ್ಟಾಚಾರ ಹೆಂಗೈತೆ ಅಂದ್ರೆ ಅದು ಇಲ್ಲಿ ಐತಿ ಹವಾ ಐತಿ ಎಲ್ಲೈತ್ರಿ ಅದು ತೋರಿಸ್ರಿ ಕಾಣಂಗಿಲ್ಲ ಹಾಂ ಕಾಣಂಗಿಲ್ಲ ಇದನ್ನು ಅಸೆಂಬ್ಲಿಗೆ ಹೇಳಿದ್ದೆ